ಕುಂಜಕಾಯಿಂದ ಬೆರಿಗುತ್ತಾರೆ ಪೂರ್ತಿ ಆಯ್ತು ಯೋಚನೆ. ಇವ್ರಿಗೆ ಬಾಂಡ್ ಡೇ ಇಲ್ಲ ಹಾಕಿಲ್ಲ. ಬಾಂಡ್ ಡೇ ನಮಸ್ಕಾರ ಅಲ್ಬೇಕು. ಕೇಳಿಸ್ತಾ ಇದೆಯಾ? ಹಾ ಮೇಡಮ್ ಕೇಳಿಸ್ತಾ ಇದೆ ಮೇಡಮ್. ಕೇಳಿಸ್ತಾ ಇದೆ ಮೇಡಮ್. ಎಲ್ಲರಿಗೂ ಚಿತ್ರ ಶುಭಾಶಯಗಳು. ಯಾರೆಲ್ಲ ತಮಿಳು ಯುಗಾದಿ ಫಾಲೋ ಮಾಡ್ತಾರೋ ಅವರಿಗೆಲ್ಲ ಶುಭಾಶಯಗಳು. ನಿಮಗೂ ಶುಭಾಶಯಗಳು. ನಿಮ್ಗೂ ಅಷ್ಟೇ. ಶಶಿಪತ್ನಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ஸ்ரீரொன்னுத்தோப்புல் திருவேங்கடமுடையான் பாரொன்னு சொன்ன பழமொழியுள் ஓரொன்னுத்தானே அமையாதோ ಧಾರಣೆயில் வாழ்வார்க்கு ವಾನೇರ ಪೋಮಳಮಂ வாழ்ವ. ಎಲ್ಲರಿಗೂ ನಮಸ್ಕಾರ. ಸ್ವಲ್ಪ ತಡ ಆಗಿದ್ದಕ್ಕೆ ಕ್ಷಮೆ ಇರಲಿ. கட்ட பொருள் விரித்த காசினியில் நான் நரையும் இட்ட பொருளியம்புமின் பொருளை சுத்த தொழும் வேதாந்தமை மேவுவா தங்கள் சிறு பாதாம்பயம் பத்து கீது மொழிந்தருளும் வேதாந்த தேசிகனான் பாதாரவிந்த மலர்பத்து. ಕ್ಲಾಸಲ್ಲಿ 13ನೇ ಅಧ್ಯಾಯ 14 ಉಪಾಸನೆಗಳಾಗಿತ್ತು. ಇವಾಗ 15ನೇ ಅಧ್ಯಾಯನೂ ಅಲ್ಲ, 15ನೇ ಪಾಠ 14ನೇ 15 2 ಆತು ಸಾಧ್ಯ ಆದರೆ 15 ಕವರ್ ಮಾಡಿ. ಇದು ಆಕ್ಚುಲಿ ನಾನು ಇಂಗ್ಲಿಷ್ ಲೆಕ್ಚರ್ ಒಂದಿತ್ತು, ಬಹುಶಃ ಯಾರ್ಯಾರನ್ನ ಕೇಳಿದ್ರೆ ಅವ್ರಿಗೆಲ್ಲ ಸ್ವಲ್ಪ ರಿಪಿಟೇಷನ್ ಅಂತಾನೂ ಆಗ್ಬೋದು. ಅದೇನೆ ಇವಾಗ 14ನೇ ಅಧ್ಯಾಯದ್ದು. ಯಾಕಂದ್ರೆ ಅವರು 2 ಅಧ್ಯಾಯನ ಒಂದೇ ದಿವಸದಲ್ಲಿ ಹೇಳ್ಬೇಕು ಅಂದಾಗ ಬೇರೆ ವಿಧಿ ಇರ್ಲಿಲ್ಲ ನಮ್ಗೆ. ಈ ಆಳವಂದಾರ ಸ್ತೋತ್ರ ಮತ್ತೆ ಗೀತಾರ್ಥ ಸಂಗ್ರಹ ಇಟ್ಕೊಂಡೇ ಹೇಳಕ್ಕೆ ಸಾಧ್ಯವಾಯ್ತು. ಅದರಿಂದ ಬಹುಶಃ ನೀವು ಕೇಳಿದ್ರು ರಿಪಿಟೇಷನ್ ಆಗ್ಬೋದು. ಅದ ನೋಡೋಣ. ಮುಕ್ಕಣ್ಣಮೇ ಯುಗೆ ಯಾರಾದ್ರೂ ಒಬ್ರು ಫಾಲೋ ಮಾಡಿ. முக்குண்ணமே உயிர் முற்றவும் கட்டி முத்தவும் கட்டிட மூண்டமையும் முத்தவும் கட்டிட மூண்டமையும் முக்குணமே அனைத்தும் முக்குணமே அனைத்தும் வினை கொள்ள முயன்று அமையும் வினை கொள்ள முயன்றமையும் முக்குணமாயை கடத்தலும் முக்குணமாயை கடத்தலும் முக்குதி தந்தளிப்பும் முக்கதி தந்தளிப்பும் முக்குணமற்ற பிரான் முக்குணமற்ற பிரான் மொழிந்தான் முடியோன் தனக்கே மொழிந்தான் முடியோன் தனக்கே முக்குணமே யுகேர் முத்தவும் கட்டிட மூண்டமையும் முக்குணமே அனைத்தும் வினை கொள்ள முயன்று அமையும் முக்குணமாயை கடத்தலும் முக்குதி தந்தளிப்பும் முக்குணமற்ற பிரான் மொழிந்தான் முடியோன் தனக்கே.
முக்குணமே உயிர் முற்றவும் கற்றிட மூண்டமையும் முக்குணமே அனைத்தும் வினை கொள்ளா முயன்ற அமையும் முக்குணமாயை கடத்தலும் முக்கதி தந்தளிப்பும் முக்குணம் அற்ற பிரான் ஒளிந்தான் முடியோன் தனக்கே. ಈ 14ನೇ ಅಧ್ಯಾಯದಲ್ಲಿ ಈ 13, 14, 15 ಈ 3 ಅಧ್ಯಾಯ ಇದೆಯಲ್ಲ, ತುಂಬಾ ಒಂಥರ ಎಷ್ಟು ನಿಜವಾಗ್ಲೂ ಅಲ್ಲಿ ತೇರ್ತಟ್ಟಲ್ಲಿ ನಿಂತ್ಕೊಂಡು ಭಗವಂತ ಭಗವದ್ಗೀತೆ ಹೇಳ್ದ ಅಂತಿದ್ರೆ ಕೂಡ ಅದನ್ನ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಅನಾಲಿಟಿಕಲ್ ಆಗಿ ಆರ್ಡರ್ಲಿ ಹೇಳಿದಾನೆ ಅಂದ್ರೆ ಭಗವಂತ ಹೇಳಿರೋದು ಅವನ ಸಂಕಲ್ಪ ಮಾತ್ರದಿಂದ ಎಲ್ಲ ಸರಿಯಾಗಿ ಬರುತ್ತೆ, ಅದು ಬೇರೆ ವಿಷಯ. ಆದ್ರೆ ಅದನ್ನ ರಚಿಸ್ಬೇಕು ಅಂದ್ರೆ ಅದನ್ನ ಎಂಜಾಯ್ ಮಾಡ್ಬೇಕು, ಅಪ್ರಿಶಿಯೇಟ್ ಮಾಡ್ಬೇಕು ಅಂತಿದ್ರೆ ಇದನ್ನೆಲ್ಲ ನೋಡ್ಬೇಕು. 13ನೇ ಅಧ್ಯಾಯದಲ್ಲಿ ಏನ್ ಮಾಡ್ತಾನೆ, ಎಲ್ಲ ಚೇತನಗಳು ಚಿತ್ ಪದಾರ್ಥ ನಾವು ನೋಡಿದ್ವಲ್ಲ, ಕ್ಷೇತ್ರಜ್ಞ ಯೋಗ, ವಿಭಾಗ ಯೋಗ ಅಂತ ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ವಲ್ಲ ನಾವು, ಅದೆಲ್ಲ ಕ್ಷೇತ್ರಜ್ಞರು ಅಂದ್ರೆ ಎಲ್ಲ ಜೀವಾತ್ಮಗಳ ಬಗ್ಗೆ, ಚೇತನಗಳ ಬಗ್ಗೆ ಎಲ್ಲ ಪೂರ್ತಿ ಅದರಲ್ಲಿ ಹೇಳಿದ್ದು. ಭಗವಂತ ಹೇಗೆ ಚೇತನಗಳ ಜೊತೆಗೆ ಇರ್ತಾನೆ, ಆದ್ರೆ ಅವುಗಳ ಕರ್ಮ ಫಲವನ್ನ ಮಾತ್ರ ಅವನು ಅನುಭವಿಸೋದಿಲ್ಲ, ಆ ವಿಷಯಗಳನ್ನೆಲ್ಲ ಚೇತನ ಬಗ್ಗೆ ಹೇಳಿದ್ರು. ಈ 14ನೇ ಅಧ್ಯಾಯದಲ್ಲಿ ಏನ್ ಮಾಡ್ತಾರೆ, ಪೂರ್ತಿ ಪ್ರಕೃತಿ ಬಗ್ಗೆ ಹೇಳ್ತಾರೆ. ಪ್ರಕೃತಿ ಮತ್ತು ಪುರುಷ ಇವರಿಬ್ಬರೇನೆ, ಮತ್ತೆ ಪರಮಾತ್ಮ, ಇದು ಮೂರನೇ, ಚಿತ್ತ ಅಚಿತ್ ಈಶ್ವರ. ಈ ಚಿತ್ತ ವಿಷಯದಲ್ಲಿ 13ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ, ಅಚಿತ್ ವಿಷಯದಲ್ಲಿ ಈ 14ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಈ 14ನೇ ಅಧ್ಯಾಯ ತುಂಬಾ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ಯಾಕೆ ಒಬ್ರೊಬ್ರು ಒಂದೊಂದು ವ್ಯತ್ಯಾಸವಾಗಿ ಗುಣದಲ್ಲಿ ಇರ್ತಾರೆ. ಒಂದೇ ಮನೆಯಲ್ಲಿ ಹುಟ್ಟಿದ್ರೆ ಕೂಡ ಬೇರೆ ಬೇರೆ ತರ ಭಾವನೆಗಳು, ಬೇರೆ ಬೇರೆ ತರ ಅವರ ಜೀವನಗಳು, ಎಲ್ಲ ಶೈಲಿ ಎಲ್ಲ ಬದಲಾಗಿರುತ್ತಲ್ಲ. ಒಂದೇ ಸ್ಕೂಲ್ಗೆ ಕಳಿಸ್ತಾರೆ ತಂದೆ ತಾಯಿ, ಒಂದೇ ವಿದ್ಯೆಗಳನ್ನೇ ಓದ್ತಾರೆ. ಒಬ್ರು ಚೆನ್ನಾಗಿ ಓದ್ತಾರೆ, ಒಬ್ರು ಚೆನ್ನಾಗಿ ಓದಲ್ಲ. ಚೆನ್ನಾಗಿ ಓದಿದ್ರೆ ಕೂಡ ಒಬ್ರು ಅದೃಷ್ಟವಂತರಾಗಿ ಒಳ್ಳೆ ಕೆಲಸ ಸಿಗುತ್ತೆ, ಕೆಲವ್ರಿಗೆ ಸಿಗೋದಿಲ್ಲ. ಇದೆಲ್ಲ ಕಾರಣ ಏನು? ಈಗಂತೂ ನಾವು ನೋಡ್ತಾ ಇದ್ದೀವಿ, ಎಷ್ಟೋ ಜನಕ್ಕೆ ಮದ್ವೆಗಳಾದ್ರೆ ಮಕ್ಕಳಾಗಲ್ಲ, ಏನೇನೋ ಇವೆಲ್ಲ ಯಾಕೆ ಕಾರಣ? ಒಂದೇ ಮನೆಯಲ್ಲೇ ಇರ್ತಾರೆ, ಎಲ್ಲರೂ ಒಂದೇ ತಂದೆ ತಾಯಿ ಹುಟ್ಟಿದ್ರೆ ಕೂಡ ವ್ಯತ್ಯಾಸವಾಗಿ ಯಾಕೆ ಈ ತರ ಇರ್ತಾರೆ ಅನ್ನೋದಕ್ಕೆ ಈ ಪ್ರಕೃತಿ ಸಂಬಂಧವಾಗಿರುವ ಈ ಗುಣಗಳ ಪ್ರಭಾವ ಇದೆಯಲ್ಲ ಚೇತನದ ಮೇಲೆ, ಅದು ತುಂಬಾ ಮುಖ್ಯ. ಈ ಗುಣಗಳ ಪ್ರಭಾವ, ಗುಣಗಳ ವಾಸನೆ, ಇವುಗಳ ಬಗ್ಗೆ ವಿಸ್ತಾರವಾಗಿ ಅಧ್ಯಾಯದಲ್ಲಿ ಹೇಳ್ತಾರೆ. ಇದು ಅಧ್ಯಾಯ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಹಲೋ, ಆಡಿಯೋ ಆಫ್ ಮಾಡ್ಕೊಳ್ಳಿಪ್ಪ ಪ್ಲೀಸ್. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನಮ್ಮನ್ನ ನಾವೇನೆ ಒಂದು ದುರ್ಬಿನಲ್ಲಿ ಇಟ್ಕೊಂಡು ನೋಡ್ಕೋಬಹುದು ನಾವು. ಯಾಕೆ ಹೀಗೆಲ್ಲ ಇದೀವಿ ನಾವು ಅಂತ ಅವಾಗ ಅರ್ಥ ಆಗತ್ತೆ. ಸ್ವಲ್ಪ ದಿವಸಕ್ಕೆಲ್ಲ ಅರ್ಥ ಆಗಿರಲ್ಲ, ಹೇಗೆ ಗೊತ್ತಿರಲ್ಲ ನಮ್ಗೆ ಈ ವಿಷಯಗಳನ್ನೆಲ್ಲ ತಿಳ್ಕೊಳ್ದೆ ಹೋದ್ರೆ, ಆಧ್ಯಾತ್ಮಿಕ ವಿಷಯಗಳನ್ನ ತಿಳ್ಕೊಳ್ದೆ ಹೋದ್ರೆ ಇವು ಎಲ್ಲ ಹೀಗೆ ಇರೋದು, ನಮ್ಮ ಪ್ರಯತ್ನದಲ್ಲಿ ನಡೀತು, ನಮಗೆ ಅದೃಷ್ಟ ಇಲ್ಲ. ಹಾಗೆ ಏನು ಅದೃಷ್ಟ ಇಲ್ಲ ಅಂತ ಹೇಳಿದ್ರೆ ಹೇಗೆ? ನಮ್ಮ ಕರ್ಮದ ಫಲಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ. ಇದೇನೆ, ನಮ್ಮ ಕರ್ಮಗಳು ಒಳ್ಳೇದಾಗಿದ್ರೆ ಒಳ್ಳೆಯ ಕರ್ಮ ಫಲಗಳು ನಮಗೆ ಬರುತ್ತೆ ವಾಪಸ್ಸು. ನಮ್ಮ ಕರ್ಮಗಳು ಕೆಟ್ಟದಾಗಿದ್ರೆ ಮತ್ತೆ ನಮಗೆ ಕೆಟ್ಟದಾಗೆ ವಾಪಸ್ ಬರುತ್ತೆ. ಹಾಗಾದ್ರೆ ಅದರಲ್ಲಿ ತುಂಬಾ ಕೆಲವೆಲ್ಲ ಇದೆ. ಗೊತ್ತಿಲ್ಲದೆ ಇದ್ದು ಯಾವುದೋ ಒಂದು ಕೆಟ್ಟ ಕರ್ಮಫಲ ಮಾಡಿದಾಗ ಅದರ ನೋವು ಅಥವಾ ಅದರ ದುಷ್ಪರಿಣಾಮ ಅನುಭವಿಸ್ತಾ ಇದ್ರಾಗೆ ಅವಾಗ ನಿಮಗೆ ಗೊತ್ತಾಗುತ್ತೆ ಅನ್ಕೊಳ್ಳಿ. ಅವಾಗ ಏನ್ ಮಾಡ್ಬೇಕು ಅಂದ್ರೆ, ಅದಕ್ಕೆ ಅಂತ ಶಾಸ್ತ್ರೀಯವಾಗಿ ಒಂದು ಪ್ರಾಯಶ್ಚಿತ್ತ ಅಂತೆಲ್ಲ ಇರುತ್ತೆ, ಪಶ್ಚಾತ್ತಾಪ ಅಂತ ಒಂದಿರುತ್ತೆ. ಪ್ರಾಯಶ್ಚಿತ್ತಗಳು ಕೆಲವು ಸತಿ ಸರಿಯಾಗಿ ಮಾಡ್ಕೊಳಕ್ ಆಗದೆ ಹೋದ್ರೆ ಕೂಡ ಪರವಾಗಿಲ್ಲ, ಪಶ್ಚಾತ್ತಾಪ, ಆತ್ಮವತ್ತಾಗಿ ಪಶ್ಚಾತ್ತಾಪ ಪಟ್ಬಿಟ್ರೆ ಭಗವಂತ ಅದಕ್ಕಿಂತ ಬೇರೆ ಏನು ನಮ್ಮ ಹತ್ರ ಇಂದ ಎದುರು ನೋಡೋದಿಲ್ಲ. ಇದು ಮುಖ್ಯವಾಗಿ ಈ ಪಶ್ಚಾತ್ತಾಪ ಪಟ್ಟ ಮೇಲೆ ಕೂಡ ತಿರುಗು ಮತ್ತೆ ಆ ತಪ್ಪು ಮಾಡಿದ್ರೆ ಅವಾಗ ಭಗವಂತ ನಮ್ಮನ್ನ ಕ್ಷಮಿಸೋದಿಲ್ಲ. ಇವಾಗ ಅಷ್ಟು ದೂರವರೆಗೂ ಹೋಗೋದು ಬೇಡ. ಈ 14ನೇ ಅಧ್ಯಾಯದಲ್ಲಿ ಪ್ರಕೃತಿ ಬಗ್ಗೆ ಹೇಳಿದ್ರಲ್ಲ, ಈ ಈ ಪ್ರಕೃತಿನಲ್ಲೇ ಎಲ್ಲಾನು ಜೀವಗಳು ಉದ್ಭವ ಆಗೋದು ಪ್ರಕೃತಿನಲ್ಲೇ. ಅದಕ್ಕೆ ಮೂಲವಾಗಿ ಬೀಜಪ್ರದನಾಗಿರೋನು ಭಗವಂತನೇ. ಅದೆಲ್ಲ ಈ ಅಧ್ಯಾಯದಲ್ಲೇ ಬರುತ್ತೆ. ಪ್ರಕೃತಿನಲ್ಲೇ ಪ್ರತಿಯೊಂದು ಜೀವಗಳು ಉದ್ಭವ ಆಗೋದು, ಎಲ್ಲ ಚೇತನಗಳು, ಎಲ್ಲ ಕೀಟಗಳು, ಪ್ರಾಣಿಗಳು, ದೇವ, ಮನುಷ್ಯ, ತಿರ್ಯಕ್, ಸ್ಥಾವರ ಎಲ್ಲ ಪ್ರಕೃತಿನಲ್ಲೇ, ಪ್ರಕೃತಿ ಮಂಡಲದಲ್ಲೇ ಇರೋದು.
ವೈಕುಂಠ ಒಂದು ಹೊರತಾಗಿ ಬಾಕಿ ಇದೆಲ್ಲ ಪ್ರಕೃತಿ ಮಂಡಲನೇ. ಇದೆಲ್ಲ ಪ್ರಕೃತಿನ ತಿಳ್ಕೊಳ್ಳಿ ಆಯ್ತಾ. ನಾವು ಏನಾದ್ರೂ ಒಂದು ವರವನ್ನ ಬೇಡ್ಕೊಂಡು ಎಲ್ಲ ಬ್ರಹ್ಮಲೋಕಕ್ಕೋ ಇನ್ನೊಂದು ಯಾವ್ದೋ ಲೋಕಕ್ಕೋ ಹೊರಟೋಗ್ತೀವಿ ಅಂತಿದ್ರೆ ಅಲ್ಲಿ ಅದೂ ಪ್ರಕೃತಿ ಮಂಡಲನೇ. ಮತ್ತೆ ಬಾರದೇ ಇರುವಂತ ಒಂದು ಲೋಕಕ್ಕೆ ಹೋಗ್ಬೇಕು ಅಂತಿದ್ರೆ ಅದು ಪರಮಾಕಾಶ ವೈಕುಂಠಕ್ಕೆ ಹೋಗ್ಬೇಕು. ಸೊ ಈ 14ನೇ ಅಧ್ಯಾಯದಲ್ಲಿ ಪ್ರಕೃತಿ ಬಗ್ಗೆ ವಿಸ್ತಾರವಾಗಿ ಹೇಳ್ತಾರೆ. ಈ ಹೇಳ್ತಾರೆ ಇಲ್ಲಿ ಮೊದಲನೇ ಭಗವದ್ಗೀತೆ ಮೊದಲನೇ ಇದ್ರಲ್ಲೇನೆ ಇದು ಶ್ಲೋಕದಲ್ಲೇನೆ ಹೇಳ್ತಾನೆ, ಪರಂ ಭೂಯ ಪ್ರವಕ್ಷ್ಯಾಮಿ ಜ್ಞಾನಮುತ್ತಮಂ ಜ್ಞಾತ್ವಾ ಮುನಯ ಸರ್ವೇ ಪರಾಂ ಸಿದ್ಧಿಮಿತೋ ಮತಾಃ. ಪರಂ ಭೂಯ, ಕೇಳಪ್ಪ, ನಿನಗೆ ತುಂಬಾ ಒಂದು ವಿಶೇಷವಾದ ಒಂದು ಸೀಕ್ರೆಟ್ ಅನ್ನ ನಿನಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಅದು ಏನಪ್ಪಾ ಅಂತ ಹೇಳಿದ್ರೆ, ಯಜ್ಞಾತ್ವ, ಯಾರು ಇದನ್ನ ತಿಳ್ಕೊಳ್ತಾರೋ ಇದನ್ನ ಈ ವಿಷಯವನ್ನೇ ತಿಳ್ಕೊಂಡು ಜ್ಞಾತ, ನಾನು ಇವಾಗ ನಿನಗೆ ಹೇಳ್ಕೊಡ್ತಾ ಇರೋ ವಿಷಯನೇ ಮುನಿಗಳು ಮುನಯ ಏನು ಸಿದ್ಧರು ಮುನಿಗಳು ಅವರೆಲ್ಲ ಇದಾರಲ್ಲ ಅವರೆಲ್ಲ ತಿಳ್ಕೊಂಡು ಸರ್ವೇ ಪರಾಂ ಸಿದ್ಧಿ, ಅವರೆಲ್ಲ ಸಿದ್ಧಿಯನ್ನ ಹೀಗೇನೆ ಇದ್ರ ಮೂಲಕನೇ ಮಾಡ್ಕೊಂಡಿರೋದು ಅವರೆಲ್ಲಾನು. ಅದನ್ನ ನಾನಿವತ್ತು ನಿನಗೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾನೆ. ಇವಾಗ ನೋಡೋಣ ಏನು ಇದು ಕೃಷ್ಣ ಏನ್ ಇದನ್ನ ಹೇಳ್ತಾರೆ. ನಾವು ಈಗಾಗಲೇ ನೋಡಿದ್ವಿ, ನಾವು ಹಿಂದಿನ ಅಧ್ಯಾಯದಲ್ಲಿ ಎಲ್ಲ ಚೇತನದ ವಿಷಯವಾಗಿ ಹೇಳಿದ್ರು ಅಂತ. ಈಗ ಈ ಅಧ್ಯಾಯದಲ್ಲಿ ಅಚೇತನದ ವಿಷಯವನ್ನ ಹೇಳ್ತಾರೆ. ಈ ಅಚೇತನದ ವಿಷಯವನ್ನ ಚೆನ್ನಾಗಿ ಪ್ರಕೃತಿ ವಿಷಯ ಚೆನ್ನಾಗಿ ತಿಳ್ಕೊಳ್ಬೇಕು ಅಂದ್ರೆ ಆಳವಂದರ ಶ್ಲೋಕ ತುಂಬಾ ಸೊಗಸಾಗಿದೆ, ಅದನ್ನ ನೋಡೋಣ. ಗುಣಬಂಧ ವಿಧಾತೇಷಾಂ ಕರ್ತೃತ್ವಂ ತನ್ನಿವರ್ತನಂ ಗತಿತ್ರಯಸ್ವ ಮೂಲತ್ವಂ ಚತುರ್ದಶ ಉದೀಯತೆ. ಇದು ಒಂದು ಆಳವಂದರ್ ಗೀತಾರ್ಥ ಸಂಗ್ರಹದಲ್ಲಿರುವಂತ 18ನೇ ಶ್ಲೋಕ. ಇದರಲ್ಲಿ ಮುಖ್ಯವಾಗಿ ಕೆಲವು ಗ್ರೂಪ್ ಆಫ್ ವರ್ಡ್ಸ್ ಅಂತ ಹೇಳ್ತಾರಲ್ಲ, ಗುಂಪಾಗಿರೋ ಒಂದು ವಚನಗಳನ್ನ ನೋಡ್ಬಿಟ್ರೆ ಸಾಕು. 4 ನಾವು ವಿಭಾಗಿಸ್ಕೊಳ್ಳೋಣ. ಅದನ್ನ ನೋಡ್ಬಿಟ್ರೆ ಪ್ರಕೃತಿ ವಿಷಯ ನಮಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಗುಣ ಬಂಧ ವಿಧ, ಪ್ರಕೃತಿನಲ್ಲಿ 3 ಗುಣ ಇದೆ, ಸತ್ವ ರಜಸ್ಸು ತಮಸ್ಸು. ಎಲ್ಲ ಪ್ರತಿಯೊಂದು ವಸ್ತು ನಾವು ಪ್ರಕೃತಿಯಲ್ಲಿ ಏನೇನು ನೋಡ್ತೀರೋ, ದೇವ ಮನುಷ್ಯ ತ್ರಿಯ ಸ್ಥಾವರಗಳಲ್ಲಿ ಕೂಡ ಸತ್ವರಜಸ್ ತಮಸ್ಸಿದೆ, ಮರ ಗಿಡಗಳಲ್ಲಿ ಕೂಡ ಸತ್ವರಜಸ್ ತಮಸ್ಸಿದೆ, ಆಹಾರಗಳಲ್ಲಿ ಕೂಡ ಸತ್ವರಜಸ್ ತಮಸ್ಸಿದೆ, ಅಚೇತನ ಪದಾರ್ಥಗಳಲ್ಲೆಲ್ಲ ಸತ್ವರಜಸ್ ತಮಸ್ಸಿದೆ. ಎಲ್ಲದರಲ್ಲೂ ಈ 3 ಗುಣನೂ ನಾವು ಅದರಲ್ಲಿ ಕಾಣಬಹುದು. ಆ ಗುಣ ಅದರಿಂದ ಆಗುವಂತ ಪರಿಣಾಮಗಳನ್ನ ಆಮೇಲೆ ಡೀಟೇಲ್ ಆಗಿ ನೋಡೋಣ. ಮುಖ್ಯವಾಗಿ 4 ವಿಧವಾಗಿ ಆಳವಂದ ಸ್ತೋತ್ರವನ್ನ ಭಾವಿಸ್ತಾರೆ. ಆ ಗುಣಬಂಧ ವಿಧ ಅಂತ ಒಂದು, ತೇಷಾಂ ಕರ್ತೃತ್ವಂ, ಅದು ಯಾಕೆ ಯಾವ ಕೆಲಸ ಹೇಗ್ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅದನ್ನೆಲ್ಲ ನೋಡೋಣ. ಇವಾಗ ನಮ್ಗೆ ಯಾಕೆ ಯಾವಾಗ್ಲೂ ಕ್ಲಾಸು ಅಂತ ನಾವು ಹೋಗ್ತೀವಿ, ಅಥವಾ ಇನ್ನೆಲ್ಲೋ ದೇವಸ್ಥಾನಕ್ಕೆ ಹೋಗ್ಬೇಕು, ಅದು ಯಾಕೆ, ಈ ಗುಣ ಏನು ಅದು ನೋಡೋಣ. ಇನ್ನು ಕೆಲವರು ಇನ್ನೆಲ್ಲೋ ಶಾಪಿಂಗ್ ಹೋಗ್ಬೇಕು, ಇನ್ನೆಲ್ಲೋ ಹೋಗಿ ಹೊರಗಡೆ ಊಟ ಮಾಡ್ಬೇಕು, ಈ ತರ ಆಸೆಗಳು, ಅದೆಲ್ಲ ಯಾಕೆ, ಕೆಲವ್ರಿಗೆ ಅದರಲ್ಲಿ ರುಚಿ ಇರುತ್ತಲ್ವ. ತಪ್ಪು ಅಂತ ಹೇಳಲ್ಲ, ಅವ್ರ ವಾಸನೆಗಳು ಅವರ ಕರ್ಮಗಳು ಏನ್ ಮಾಡಿರ್ತಾರೋ, ತುಂಬಾ ಪುಣ್ಯ ಮಾಡಿದ್ರೆ ಕೂಡ ಆ ಪುಣ್ಯದ ಫಲ ಅನುಭವಿಸಕ್ಕೆ ಮತ್ತೆ ನಾವು ಬರ್ಬೇಕು ಪ್ರಕೃತಿ ಮಂಡಲಕ್ಕೆ, ಆ ಪುಣ್ಯದ ಫಲವನ್ನು ಅನುಭವಿಸಕ್ಕೆ ಬರ್ಬೇಕಲ್ವಾ. ಅದೇ ತರನೇ ಅದನ್ನೆಲ್ಲ ನಾವು ನೋಡೋಣ. ತೇಷಾಂ ಕರ್ತೃತ್ವಂ ತನ್ನಿವರ್ತನಂ, ಹಾಗೆ ಹೇಗಿರ್ಬೇಕು, ಇದರಿಂದ ಹೇಗಿರ್ಬೇಕು ಅನ್ನೋದು ತೋರಿಸ್ಕೊಡ್ತಾರೆ. ಗತಿತ್ರಯಸ್ವ ಮೂಲತ್ವಂ, ಅದನ್ನ ಈ 4 ತರ ಈ ಆಳವಂದ ಶ್ಲೋಕವನ್ನ 4 ಬಿಡಿಸ್ತಾರೆ. 4 ಒಂದೊಂದಾಗಿ ನೋಡೋಣ ನಾವು. ಈ ಗುಣಬಂಧ ವಿಧ ಅಂತ ನೋಡಿದ್ರೆ ಈ 3 ವಿಧವಾದ ಗುಣಗಳನ್ನ ನಾವು ನೋಡ್ತೀವಿ. ಸತ್ವಗುಣ, ರಾಜಸಿಕ ಗುಣ ಮತ್ತೆ ತಮೋಗುಣ. ಈ ಪ್ರಕೃತಿ ಮಂಡಲದಲ್ಲಿ ಇರೋ ಎಲ್ಲ, ನನಗಾಗ್ಲೇ ಹೇಳಿದ್ಮೇಲೆ ಎಲ್ಲ ವಸ್ತುವಿನಲ್ಲೂ ಕೂಡ ಎಲ್ಲದರಲ್ಲೂ ಈ 3 ಗುಣ ನಾವು ಎದ್ದು ಕಾಣುತ್ತೆ. ಇದು ಸ್ವಾಭಾವಿಕ, ಬೈ ನ್ಯಾಚುರಲಿ ಅದಕ್ಕೆ ಆ ಪ್ರಕೃತಿನಲ್ಲಿ ಅದು ಇದೆ, ಅದು ಗುಣ ಇದೆ. ಸಾತ್ವಿಕ ಆಹಾರ ಅಂತ ಹೇಳ್ತೀವಲ್ಲ, ಯಾಕೆಂದ್ರೆ ಅದನ್ನ ತಿಂದ್ರೆ ಸತ್ವಗುಣ ಹೆಚ್ಚುತ್ತೆ. ರಾಜಸಿಕ ಆಹಾರ ಕಟ್ವಂ ಲವಣ ಉಷ್ಣ ತೀಕ್ಷ್ಣ ರೂಕ್ಷ್ಣ ವಿದಾಹಿನಃ, ಅವನೇ 15th ಚಾಪ್ಟರ್ನಲ್ಲಿ ಭಗವಂತ ಹೇಳ್ತಾನಲ್ಲ, ಆ ಥರದ್ದೆಲ್ಲ 17th ಚಾಪ್ಟರ್ನಲ್ಲಿ ಆ ಥರ ಖಾರವಾಗಿರೋದು ಇದಾಗಿರೋದು ಅದನ್ನೆಲ್ಲ ತಿನ್ಬಾರ್ದು. ಯಾಕಂದ್ರೆ ಬುದ್ಧಿ ರಾಜಸಿಕವಾಗಿ ಮಾರ್ಪಾಡಾಗತ್ತೆ, ಲೋಭಿಗಳಾಗ್ತೀವಿ, ಕೋಪ ಬರುತ್ತೆ, ಇದೆಲ್ಲ ಅದರಿಂದ ಅಂತ. ಆಮೇಲೆ ತಾಮಸಿಕ ಆಹಾರ, ಯಾವ್ದು ಕೆಲಸ ಮಾಡಕ್ಕೆ ಇಷ್ಟ ಆಗೋದಿಲ್ಲ, ಉದಾಸೀನ ಆಗ್ತೀವಿ, ಮತ್ತೆ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲದೆ ನಿದ್ದೆ ಜಾಸ್ತಿ ಬರ್ತೀವಿ, ಸ್ಲೀಪಿನೆಸ್ ಅಂತೀವಲ್ಲ ಆ ಥರ ಡ್ರೌಸಿನೆಸ್. ಓಕೆ, ಇವಾಗ ಕೆಲಸ ಮಾಡಿದ್ರೆ ನಾಳೆ ಮಾಡೋಣ ಅಂತ ಅನ್ಸುತ್ತೆ. ಇದೆಲ್ಲ ಸೋಮಾರಿಗಳ ಅವ್ರಿಗೆ ತುಂಬಾ ಇಷ್ಟ ಆಗುವಂತ ಗುಣ ಇದು. ಅದು ಈ 3 ಗುಣ ಪ್ರಕೃತಿನಲ್ಲಿ ನಾವು ನೋಡೋದು.
ಇವಾಗ ನೋಡಿ, ನಾವು ಈ ಗುಣಗಳನ್ನ ಪ್ರಕೃತಿನಲ್ಲಿ ಸ್ವಾಭಾವಿಕವಾಗಿದೆ, ಆ ಗುಣಗಳನ್ನ ನಾವು ಆರಿಸ್ಕೋಬೇಕು. ಅಕಸ್ಮಾತ್ ನಾವೇ ರಾಜಸಿಕ ಗುಣ ಆ ಬ್ರಾಕೆಟ್ ಅಲ್ಲಿ ಬಂದ್ರೆ ಸ್ಲೋ ಆಗಿ ನಾವು ಮತ್ತೆ ಮತ್ತೆ ನಮ್ಮ ಇದನ್ನ ಇದು ಆಟಿಟ್ಯೂಡ್ ಅಥವಾ ನಮ್ಮ ಇದನ್ನ ಮನಸ್ಸನ್ನ ತಿದ್ದುಕೊಳ್ಬೇಕು. ತಿದ್ದಿ ರಾಜಸಿಕದಿಂದ ಸಾತ್ವಿಕಕ್ಕೆ ಬರ್ಬೇಕು. ಈ ಸತ್ವಗುಣಕ್ಕೂ ರಜೋಗುಣಕ್ಕೂ ಮತ್ತೆ ರಜೋಗುಣಕ್ಕೂ ತಮ್ಮ ಗುಣಕ್ಕೂ ತಿನ್ನ ಮಾರ್ಜಿನ್. ನೀವೇನಾದ್ರೂ ಸ್ವಲ್ಪ ಮಾಡ್ಬಿಟ್ರೆ ಜಾರ್ಕೊಂಡ್ಬಿಡ್ತೀರಾ, ಕೆಳಗಡೆ ಹೊಟ್ಟೋಗ್ತೀರಾ. ಸಾತ್ವಿಕವಾಗಿ ಯೋಚನೆ ಮಾಡ್ಕೊಂಡೆಲ್ಲ ಅದ್ ಮಾಡ್ತಾ ಇರ್ತೀರಾ. ಸ್ವಲ್ಪ ಉದಾಸೀನವಾಗಿದ್ಬಿಟ್ರೆ ರಾಜಸಿಕ ಗುಣಕ್ಕೆ ಹೊಟ್ಟೋಗ್ತೀರಾ. ಅಲ್ಲಿ ಸ್ವಲ್ಪ ಉದಾಸೀನವಾಗಿದ್ರೆ ತಮ್ಮ ಗುಣಕ್ಕೆ ಹೊಟ್ಟೋಗ್ಬಿಡ್ತೀರಾ. ಅಂದ್ರೆ ಆತರ ಕೇರ್ಫುಲ್ ಆಗಿ ಇರ್ಬೇಕು, ಅದನ್ನ ವಾಚ್ಫುಲ್ ಆಗಿ ನಾವು ಮಾನಿಟರ್ ಮಾಡ್ಕೊಳ್ತಾ ಇರ್ಬೇಕು. ಅದನ್ನ ಇಲ್ಲಿ ಹೇಳ್ತಾರೆ. ಈ ಸತ್ವಗುಣ ಅನ್ನೋದು ಏನು ನೋಡೋಣ, ಒಂದೊಂದು ಗುಣಕ್ಕೂ ಏನು ಅದೆಲ್ಲ ಹೇಗೆ ಅನ್ನೋದನ್ನ ನೋಡೋಣ. ಈ ಸತ್ವಗುಣ ಅಂತ ಹೇಳಿದ್ರೆ ಇಲ್ಲಿ ಸತ್ವಗುಣ ಯಾವಾಗ್ಲೂ ಅಷ್ಟೇನೆ ಸುಖವನ್ನು ಕೊಡುವಂಥದ್ದು. ಅದು ಭಗವದ್ಗೀತೆಯಲ್ಲಿ 14ನೇ ಅಧ್ಯಾಯದಲ್ಲಿ 9ನೇ ಶ್ಲೋಕ ತುಂಬಾ ಚೆನ್ನಾಗಿದೆ. ಸತ್ವಂ ಸುಖಂ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತೂ ತಮಃ ಪ್ರಮಾದೇ ಸಂಜಯತ್ಯುತ. ತುಂಬಾ ಸುಲಭವಾಗಿದೆ, ತಾನೇ ಅರ್ಥ ಆಗತ್ತೆ, ಏನಂತ ಕಾಂಪ್ಲಿಕೇಶನ್ ಇಲ್ಲ ಈ ಸಂಸ್ಕೃತದಲ್ಲಿ. ಇದರಲ್ಲೂ ಈ ಶ್ಲೋಕದಲ್ಲಿ ಸತ್ವಂ ಸುಖಂ ಸಂಜಯತಿ. ಸತ್ವಗುಣ ಯಾರಿಗಿರತ್ತೋ ಅವರಿಗೆ ಸುಖನೇ ಯಾವಾಗ್ಲೂ, ಏನು ಕಷ್ಟ ಅಂತ ಬರಲ್ಲ. ಯಾಕಂದ್ರೆ ಯಾರ ಮೇಲೂ ಕೋಪ ಬಿಟ್ಕೊಳ್ಳಲ್ಲ, ಏನು ದ್ವೇಷ ಇರಲ್ಲ, ಅವ್ರಿಗೆ ಯಾರು ವೈರಿಗಳಿರೋದಿಲ್ಲ. ಅವರು ಒಳ್ಳೆ ಹಾದಿನಲ್ಲಿ ಹೋಗ್ತಾ ಇರ್ತಾರೆ, ಒಳ್ಳೆ ಆಹಾರ ತಿಂತಾ ಇರ್ತಾರೆ, ಯಾವ ಕೆಟ್ಟ ಕಾಯಿಲೆನೂ ಬರೋದಿಲ್ಲ, ಸುಖವಾಗಿರ್ತಾರೆ. ಸತ್ವಂ ಸಂಜಯತಿ ಏನು ಸುಖಂ ಸಂಜಯತಿ, ಸುಖವಾಗಿರ್ತಾರೆ. ಯಾಕಂದ್ರೆ ಅವರು ಮನಸ್ಸು ಹಾಗೆ ಇರುತ್ತೆ, ಪುಣ್ಯ ಕರ್ಮಗಳನ್ನ ಮಾಡ್ತಾ ಇರ್ತಾರೆ, ಪುಣ್ಯ ಕರ್ಮಗಳಕ್ಕೆ ಫಲನೂ ಹಾಗೆ ಅನುಭವಿಸ್ತಾ ಇರ್ತಾರೆ. ಅದು ಸತ್ವಗುಣ ಹೆಚ್ಚಿದಂಗೆ ಜ್ಞಾನವೂ ಹೆಚ್ಚಾಗತ್ತೆ, ಇನ್ನೂ ಹೆಚ್ಚು ಭಗವಂತನ ಕಡೆ ಮನಸ್ಸು ಅವರು ಹೋಗುತ್ತೆ, ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು ಅಂತಾನು ಆಸೆ ಪಡ್ತಾರೆ. ಅದು ಸತ್ವಗುಣದ ಒಂದು ಗುಣ ವಿಶೇಷ ಅದು. ಆಮೇಲೆ ಇಲ್ಲಿ ರಜೋಗುಣ ನೋಡೋಣ. ನೆಕ್ಸ್ಟ್ ರಜೋಗುಣ. ಈ ರಜೋಗುಣ ಏನಪ್ಪಾ ಅಂತ ಹೇಳಿದ್ರೆ ಆಸೆನ ಹುಟ್ಟಿಸೋದು. ಒಂದು ಆಸೆ ಮುಗಿದಿದ ತಕ್ಷಣ ಇನ್ನೊಂದು ಆಸೆ ಬರುತ್ತೆ. ಇವಾಗ ನಾನು ಹೇಳ್ತೀನಲ್ಲ, ಅಂಗಡಿಗಳಿಗೆ ಕಾಲಿಟ್ಟಾಗ ಎಲ್ಲಾ ಕಷ್ಟಪಟ್ಟು ಯಾವ್ದೋ ಒಂದು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ, ಇನ್ನೊಂದು ಯಾವ್ದೋ ತುಂಬಾ ಇಷ್ಟ ಆಗಿರುತ್ತೆ, ನೆಕ್ಸ್ಟ್ ಟೈಮ್ ಬಂದಾಗ ಅದನ್ನ ತಗೊಳ್ಳೋಣ ಅಂತ ಅನ್ಕೊಂಡು ಮೆಟ್ಲು ಇಳಿತೀರಾ ಅಂಗಡಿಯಿಂದ. ಇದು ರಜೋಗುಣ ಅನ್ನೋದು. ಯಾಕಂದ್ರೆ ಒಂದು ವಸ್ತು ತಗೊಂಡಾಗ ತೃಪ್ತಿ ಆಯ್ತಪ್ಪ, ಇನ್ನೇನು ಬೇಡ ಅನ್ನೋ ತರ ಅನ್ಕೊಳ್ಳಲ್ಲ, ಇನ್ನೂ ಬೇಕು ಅಂತ ಮನಸ್ಸು ಕೇಳ್ತಾ ಇರತ್ತೆ. ನೀವು ಅದಕ್ಕೆ ಬುದ್ಧಿನೂ ಹೌದು ತಗೋಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇದು ಏನಪ್ಪಾ ಅಂತ ಹೇಳಿದ್ರೆ ಇದು ಪ್ರಾಪಂಚಿಕ ವ್ಯವಹಾರಗಳಲ್ಲಿ ಆಸಕ್ತಿ ಜಾಸ್ತಿ ಅವ್ರಿಗೆ. ಇಲ್ಲಿ ಯಾವುದು ಚೆನ್ನಾಗಿರುತ್ತೆ ಅದನ್ನು ತಗೋಬೇಕು, ಅದನ್ನು ತಿನ್ಬೇಕು, ಅದನ್ನು ನೋಡ್ಬೇಕು ಅನ್ನೋ ಆಸೆಗಳು ತುಂಬಾ ಜಾಸ್ತಿ ರಜೋಗುಣದಲ್ಲಿ ಅದು ಕೇಳ್ತಾ ಇರುತ್ತೆ ಯಾವಾಗ್ಲೂ ಅಷ್ಟೇನೆ. ಅದು ಏನಾಗುತ್ತೆ, ರಜೋಗುಣ ಹೀಗೆ ಜಾಸ್ತಿ ಇದ್ದಾಗ ಏನಾಗುತ್ತೆ, ಕೆಲಸ ನಿಮ್ಮ ಹತ್ರ ಮಾಡಿಸುತ್ತೆ, ತುಂಬಾ ಕೆಲಸ ಮಾಡುತ್ತೆ. ಯಾಕಂದ್ರೆ ಎಲ್ಲಾನು ಒಂದ್ ಕಡೆ ತುಂಬಾ ಹೋಗ್ಬೇಕು, ಏನೋ ತಗೋಬೇಕು ಅಂದ್ರೆ ತುಂಬಾ ದುಡ್ಡು ಬೇಕಾದ್ರೆ ತುಂಬಾ ಕೆಲಸ ಮಾಡ್ಬೇಕು. ಆ ಕೆಲಸ ಕರ್ಮದಲ್ಲಿ ನಿಮ್ಮನ್ನ ಕಟ್ಟಿ ಹಾಕತ್ತೆ. ಇದನ್ನೆಲ್ಲ ಮಾಡ್ಬೇಕು ಅಂದ್ರೆ ತುಂಬಾ ದೂರ ಹೋಗ್ಬಿಡ್ತೀವಿ ನಾವು, ಭಗವಂತನಿಂದ ತುಂಬಾ ದೂರ ಆಗ್ಬಿಡ್ತೀವಿ. ಯಾಕಂದ್ರೆ ಕೆಲಸ ಮಾಡ್ತಾನೆ ಇರ್ತೀವಿ, ದುಡಿತಾನೆ ಇರ್ತೀವಿ, ಇನ್ನೂ ಹೆಚ್ಚು ಸಂಪಾದಿಸ್ಬೇಕು, ಇನ್ನೂ ಹೆಚ್ಚು ಸೇರಿಸ್ಕೊಳ್ಬೇಕು ಅನ್ನೋ ಆಸೆನಲ್ಲಿ ಈ ಅಮೆರಿಕಾಗ್ ಹೋಗೋರ್ಗೆಲ್ಲ ಒಂದು ಹೇಳ್ತಾರೆ X+1 ಸಿಂಡ್ರೋಮ್ ಅಂತ. ಅವ್ರು ಬೇಗ ವಾಪಸ್ ಬಂದ್ಬಿಡ್ತೀನಿ ಅಂತಾರಲ್ಲ, ಬರೋದೇ ಇಲ್ಲ ಅಂತ. ಯಾಕಂತ ಹೇಳಿದ್ರೆ ಈ ವರ್ಷ ನೋಡಿದ್ರೆ ಇದು ನಾನು ಎಜುಕೇಶನ್ ಲೋನ್ ಎಲ್ಲ ತಗೊಂಡಲ್ಲ, ಅದೆಲ್ಲ ತೀರೋದ್ಮೇಲೆ ಖಂಡಿತ ವಾಪಸ್ ಬಂದ್ಬಿಡ್ತೀನಿ ಅಂತಾರ. ಎಜುಕೇಶನ್ ಲೋನ್ ಎಲ್ಲ ತೀರಿದ್ಮೇಲೆ ಇವಾಗ ಬರ್ತೀರಾ ಅಂತ ಕೇಳಿದ್ರೆ ಅವ್ರನ್ನ, ಇವಾಗ ತಾನೇ ಲೋನ್ ಎಲ್ಲ ತೀರಿದೆ, ಇನ್ನು ಇಲ್ಲಿ ಸುತ್ತಮುತ್ತಲ ಇರೋ ನಯಾಗರ ಅದು ಇದು ಎಲ್ಲ ಯಾವ್ದು ನೋಡಿಲ್ಲ, ಟೂರಿಸ್ಟ್ ಪ್ಲೇಸಸ್, ಇದನ್ನೆಲ್ಲ ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಸರಿ ಆಯ್ತು, ನೆಕ್ಸ್ಟ್ ಇಯರ್ ಕೇಳಿದ್ರೆ ಅವರು ಅಲ್ಲೇ ಇರೋ ಹುಡುಗಿನ ಮದುವೆ ಮಾಡ್ಕೊಂಡ್ಬಿಡ್ತಾರೆ, ಅವಳು ಇನ್ನೊಂದ್ 2 ವರ್ಷ ಇಲ್ಲೇ ಇದ್ಬಿಟ್ಟು ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಹೊಟ್ಟೋಗೋಣ ರೀ ಅಂತ ಹೇಳ್ತಾಳೆ. ಸರಿ ಆಯ್ತು, ಇನ್ನೊಂದ್ 2 ವರ್ಷ ಅಲ್ಲೇ ಇರ್ತಾರೆ. ಇದಕ್ಕೆ X+1 ಸಿಂಡ್ರೋಮ್ ಅಂತ ಹೇಳ್ತಾರೆ. ಆಮೇಲೆ ಅವ್ರಿಗೆ 2 ವರ್ಷ ಆದ್ಮೇಲೆ ಒಂದು ಮಗು ಹುಟ್ಟುತ್ತೆ, ಅದಕ್ಕೆ ಅಮೆರಿಕನ್ ಸಿಟಿಸನ್ಶಿಪ್ ಬೇರೆ ಬೇಕು, ಅಲ್ಲೇ ಹುಟ್ಟಿದ್ರೆ ಅಲ್ಲಿ ಸಿಟಿಸನ್ ಆಗತ್ತೆ ಅಂತ, ಅಲ್ಲೇ ಹುಟ್ಟಿ ಸಿಟಿಸನ್ ಆಗ್ಬಿಡುತ್ತೆ. ಅದಕ್ಕೆಲ್ಲಾ ಸೌಕರ್ಯನೂ ಕೊಟ್ಬಿಡ್ತಾರೆ, ಹೈಸ್ಕೂಲ್ ವರ್ಗೂ ಫ್ರೀ ಅಂತೆಲ್ಲ ಆಗುತ್ತೆ. ಇಷ್ಟೆಲ್ಲಾ ಚೆನ್ನಾಗಿದ್ಮೇಲೆ ಎಲ್ರಿ ಹೋಗೋದು.
ಆ ಮಗುದೆಲ್ಲ ಓದಾಗುತ್ತೆ, ಆಮೇಲೆ ಹೋಗೋಣ ಅಂತಾರೆ. ಮಗು ಎಲ್ಲ ಓದಾಗತ್ತೆ. ಅವನ್ನ ಅಯ್ಯೋ ಮಗುನ ಒಬ್ಬನೇ ಬಿಟ್ಬಿಟ್ಟು ಎಲ್ಲಿ ಹೋಗೋದು ಅಂತಾರೆ, ಬರೋದಿಲ್ಲ. ಅವನು ಮಗು ಎಲ್ಲೋ ಬೇರೆ ಕಡೆ ಹೋಗಿ ಅವನು ಎಲ್ಲ ಓದ್ಕೋತಾ ಇದ್ರೆ ಕೂಡ ಇವ್ರಿಗೆ ಆಮೇಲೆ ಪೆನ್ಷನ್ ಬರುತ್ತೆ, ಓಲ್ಡ್ ಏಜ್ ಪೆನ್ಷನ್, ಅದು ಇದು ಸಿಟಿಸನ್ಶಿಪ್, ಗ್ರೀನ್ ಕಾರ್ಡು, ಅದು ಇದು ಮಣ್ಣು ಮಸಿ ಅಂತ ಅಲ್ಲೇ ಪರ್ಮನೆಂಟ್ ಆಗಿ ಕೈದಿಗಳ ತರ ಇದ್ ಬಿಡ್ತಾರೆ. ಹೇಗೆ ಅಂದ್ರೆ ಇದು ಅಮೆರಿಕದ ಎಕ್ಸಾಂಪಲ್ ಅಲ್ಲ, ಸಂಸಾರದ ಎಕ್ಸಾಂಪಲ್ಲೇನೆ. ನಾವಿಲ್ಲಿ ಬರ್ತೀವಿ, ನಾವು ಇಲ್ಲಿ ಬಂದು ಭಗವಂತನ ನೆನೆಸ್ಕೊಂಡು ನಮ್ಮ ಶರಣಾಗತಿ ಮಾಡ್ಕೊಂಡು ವಾಪಸ್ ಹೋಗ್ಬೇಕು. ಅದನ್ನ ಬಿಟ್ಟು ನಾವೇನ್ ಮಾಡ್ತೀವಿ, ಇಲ್ಲೇ ಈಡ್ಪಾಡು ಕಟ್ ಹಾಕೊಂಡ್ಬಿಡ್ತೀವಿ. ನಮ್ಮನ್ನ ನಾವೇ ಇಲ್ಲಿ ಕಟ್ ಹಾಕೊಂಡು ಒಂದು ವರ್ತುಲ, ವಿಷವರ್ತುಲ ಅಂತ ಹೇಳ್ತಾರೆ ಅದಕ್ಕೆ, ವಿಷಿಯಸ್ ಸರ್ಕಲ್. ಆ ವಿಷವರ್ತುಲದಲ್ಲಿ ಸಿಕ್ಕಾಕೊಂಡು ಸಂಸಾರವನ್ನ ಗರ್ತದಲ್ಲಿ ಮುಳುಗೋಗ್ಬಿಡ್ತೀವಿ. ಇದನ್ನ ಈ ರಾಜಸಿಕ ಗುಣ ಮಾಡುವಂತ ಕೆಲಸ. ಇನ್ನು ತಾಮಸಿಕವಾದ ಗುಣ ಏನ್ ಮಾಡ್ತಾರೆ ಅಂತ ನೋಡೋಣ. ಈ ತಾಮಸಿಕವಾದದ್ದು ಇದಕ್ಕಿಂತ ರಾಜಸಿಕವಾಗಿರೋದು ಬೆಟರ್ ಅನ್ಸುತ್ತೆ, ಅಟ್ಲೀಸ್ಟ್ ಒಂದು ಚಟುವಟಿಕೆ ಅದು. ತಾಮಸಿಕವಾದದ್ದು ಏನಪ್ಪಾ ಅಂತ ಹೇಳಿದ್ರೆ ಯಾವ ಕೆಲ್ಸಾನು ಮಾಡಕ್ ಇಷ್ಟ ಇಲ್ಲ, ಮಾಡೋರ್ನು ಬಿಡೋದಿಲ್ಲ. ಇದು ಬೇರೆ, ಮಾಡೋರ್ನು ಬಿಡೋದಿಲ್ಲ. ಆಮೇಲೆ ಏನಕ್ಕೂ ಇಷ್ಟ ಇಲ್ಲ, ಯಾವ್ದ್ರಲ್ಲೂ ಆಸಕ್ತಿ ಇಲ್ಲ. ಏನಾಗ್ಬಿಡತ್ತೆ ಅಂದ್ರೆ ಈ ತರ ಒಂದು ಗುಣ ಇದ್ದಾಗ ಕೊನೆಯಲ್ಲಿ ಅಂಜಿಕೆ ಶುರು ಆಗುತ್ತೆ. ನಮ್ಮನ್ನ ಯಾರು ನೋಡ್ಕೊಳ್ತಾರೆ, ನಾವು ಹೇಗೆ ಅನ್ನೋದು ಒಂದು ಅಂಜಿಕೆ ಶುರು ಆಗುತ್ತೆ. ಯಾವಾಗ ನೋಡಿದ್ರು ಸೋಮಾರಿತನ, ಯಾವಾಗ ನೋಡಿದ್ರು ನಿದ್ದೆ ಬರ್ತಾ ಇರತ್ರ ಆಕಳಿಸ್ಕೊಂಡು ನಾವು ನೋಡ್ತೀವಿ. ಕೆಲವು ಕ್ಲಾಸ್ ರೂಮ್ ಅಲ್ಲೆಲ್ಲ ಬಂದ ತಕ್ಷಣ ಆಕಳಿಸ್ಕೊಳ್ಳೋದು, ತೂಕು ಕುಡಿಸ್ಕೊಳ್ಳೋದು, ಇವೆಲ್ಲ ಇದ್ರೆ ಇದು ಆಹಾರ ಒಂದ್ ವೇಳೆ ಅವ್ರು ಏನಾದ್ರು ತಾಮಸಿಕವಾಗಿರೋ ತಿಂದ್ಬಿಟ್ಟಿರ್ತಾರೆ, ಅದೇ ನಿದ್ದೆ ಬರುತ್ತೆ. ಹಾಗಾಗಿ ಇದು ಯಾವ್ದ್ರಲ್ಲೂ ಆಸಕ್ತಿ ಇರೋದಿಲ್ಲ, ಡಿಸ್ಇಂಟ್ರೆಸ್ಟ್ ಅಂತಾರಲ್ಲ ಅದು. ಆಮೇಲೆ ಡಿಸ್ಟ್ರೆಸ್ ಒಂಥರ ಎಲ್ಲದಕ್ಕೂ ಕಷ್ಟನೇ, ಯಾವುದು ಸುಲಭವಾಗಿ ಸಲೀಸಾಗಿ ಆಗತ್ತೆ ಅಂತೆಲ್ಲ ಎಲ್ಲದಕ್ಕೂ ಕಷ್ಟಪಡ್ತಾರೆ. ಏನಿಲ್ಲ, ಇನ್ನು ಪ್ರೋಕ್ರಾಸ್ಟಿನೇಷನ್ ಅಂತ ಇಂಗ್ಲಿಷ್ ಅಲ್ಲಿ ಒಂದು ಪದ ಹಾಕ್ತಾರೆ. ಎಲ್ಲಾನು ಪೋಸ್ಟ್ಪೋನ್ ಮಾಡೋದು. ಇವತ್ತು ಮಾಡ್ತೀರಾ ಅಂದ್ರೆ ಮಾಡಲ್ಲ, ನಾಳೆ ಮಾಡೋದು. ಇದು ದೊಡ್ಡ ಕಾಯಿಲೆ. ಇದನ್ನ ದೀರ್ಘ ಸೂತ್ರಿ ಅಂತ ಹೇಳ್ತಾನೆ ಕೃಷ್ಣ. ಇದರಲ್ಲಿ ಭಗವದ್ಗೀತೆನಲ್ಲೂ ಬರುತ್ತೆ, ವಿಷಾದಿ ದೀರ್ಘ ಸೂತ್ರಿ. ಇದೆಲ್ಲ ತಾಮಸಿಕ ಗುಣ ಬರೋದು. ವಿಷಾದಿ ಯಾವಾಗ ನೋಡಿದ್ರು ಏನೋ ಒಂಥರ ನನ್ಗೆ ಆಕಾಶ ತಲೆ ಮೇಲೆ ಬಿದ್ದೋಗಿರೋ ತರ ತನ್ನನ್ನ ತಾನು ನೋಡ್ಕೊಳಕ್ ಆಗಲ್ವೇನೋ, ಅಯ್ಯೋ ತುಂಬಾ ಕಷ್ಟದಲ್ಲಿದ್ದೀನಿ ಅಂತ ಖುಷಿಯಾಗಿ ಇರೋದಿಲ್ಲ, ಸಂತೋಷವಾಗಿ ಇರೋದಿಲ್ಲ, ಶೋಕವಾಗಿರ್ತಾರೆ. ವಿಷಾದಿ ದೀರ್ಘ ಸೂತ್ರಿ, ಮಾಡೋ ಕೆಲಸ ಮಾಡೋದಿಲ್ಲ, ಇವತ್ತು ಮಾಡೋದನ್ನ ನಾಳೆ ಮಾಡ್ತೀನಿ ಅಂತಾನೆ, ನಾಳೆನೂ ಮಾಡೋದಿಲ್ಲ, ದೀರ್ಘ ಸೂತ್ರಿ. ಇದನ್ನೇ ಪ್ರೊಕ್ರಾಸ್ಟಿನೇಷನ್. ಇವೆಲ್ಲನೇ ಈ ತಾಮಸ ಗುಣಕ್ಕೆ ಸೇರಿರೋ ಅಂಥದ್ದು. ಇವಾಗ ಇಲ್ಲಿ ನೋಡೋಣ, ಇದು ಇರ್ರೆಸ್ಪೆಕ್ಟಿವ್, ಇವಾಗ ಸತ್ವಗುಣನೇ ಇರ್ಲಿ, ರಾಜಸಿಕ ಗುಣನೇ ಇರ್ಲಿ, ಅಥವಾ ತಾಮಸಿಕ ಗುಣನೇ ಇರಲಿ, ಗುಣ ಬಂಧ ಅಂತ ಯಾಕೆ ಹೇಳಿದ್ರು ಇಲ್ಲಿ, ಅದರ ಬಗ್ಗೆ ನೋಡೋಣ ನಾವು. ಈ ಗುಣಬಂಧ ಅನ್ನೋದು ಇದು ಆಳವಂದ ಸ್ತೋತ್ರದಿಂದ ತಗೊಂಡಿರುವಂತ ಪದಗಳು. ಇದಕ್ಕೆ ನೀವು ಭಗವದ್ಗೀತೆನಲ್ಲಿ ಇದೆಯಾ ಅಂತ ಹುಡುಕ್ಬಿಡ್ರಿ. ಆಳವಂದ ಸ್ತೋತ್ರ ಸಂಗ್ರಹ, ಗೀತಾರ್ಥ ಸಂಗ್ರಹ, ಇದು ಅದರಿಂದ ತಗೊಂಡಿರೋಂಥದ್ದು. ಈ ಗುಣಬಂಧ ಅಂದ್ರೆ ಸತ್ವನೇ ಇರ್ಲಿ, ರಜಸ್ಸೇ ಇರ್ಲಿ, ತಮಸ್ಸೇ ಇರ್ಲಿ, ಈ ಗುಣಕ್ಕೆ ಅಂಟಿದಂಗೆ ನಾವು ಏನೇ ಕಾರ್ಯಗಳನ್ನ ಮಾಡಿದ್ರೆ ಕೂಡ ಸಂಸಾರದಲ್ಲಿ ಮತ್ತೆ ಬರ್ತೀವಿ. ಇದಕ್ಕೆ ಅಟ್ಯಾಚ್ಮೆಂಟ್, ಸಂಸಾರದಿಂದ ಬಿಡುಗಡೆ ಇಲ್ಲ, ಅಲ್ಲಿಗೆ ನಾವು ಸಿಕ್ಕಾಕೊಳ್ತೀವಿ, ಬದ್ಧರಾಗ್ತೀವಿ, ಸಂಸಾರದಲ್ಲಿ ಬದ್ಧರಾಗ್ತೀವಿ. ಇದೇ ಗುಣಬಂಧ ಅಂತ ಹೇಳೋದು. ನೆಕ್ಸ್ಟ್ ತೇಷಾಂ ಕರ್ತೃತ್ವ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ನೋಡೋಣ. ಯಾವುದು ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾ ಇರ್ತಾರೆ ಅಂತಿದ್ರೆ, ಅವಾಗ ಆ ಕರ್ಮ ಇದೆಯಲ್ಲ, ಆ ಕರ್ಮದಲ್ಲಿ ಅದಕ್ಕೆ ಸೇರಿದಂಗೆ ಒಂದು ಆಸೆ, ಒಂದು ಕೋಪ ಅಥವಾ ಒಂದು ದುಃಖ, ಇವೆಲ್ಲ ಪ್ರಕಟ ಆಗತ್ತಲ್ಲ. ಇದೆಲ್ಲಕ್ಕೆ ಕಾರಣ ಏನಪ್ಪಾ ಅಂದ್ರೆ ಗುಣ. ಸಾತ್ವಿಕ ಗುಣ ಇದ್ರೆ ಮುಖದಲ್ಲಿ ಸಂತೋಷವಾಗಿರುತ್ತೆ, ಶಾಂತವಾಗಿರ್ತಾರೆ, ಕಾಮಾಗಿರ್ತಾರೆ. ರಾಜಸಿಕವಾಗಿದ್ದಾರೆ, ಹುಬ್ಬು ಗಂಟಿಗೆ ಹಾಕೊಂಡು ಏನ್ ಮಾಡ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು ಅಂತ ಎಲ್ಲರಲ್ಲೂ ತಪ್ಪು ಹುಡ್ಕೊಂಡು ಹಾಗೆ ಇರ್ತಾರೆ ರಾಜಸಿಕವಾಗಿರೋರು. ತಾಮಸಿಕವಾಗಿರೋದು ನಿರ್ಲಿಪ್ತತೆಯಿಂದ ಏನೋ ಒಂದು ಸೋಮಾರಿತನದಿಂದ ಇರ್ತಾರೆ. ಅವರನ್ನು ನೋಡೋರ್ಗು ನಿದ್ದೆ ಬಂದ್ಬಿಡ್ಬೇಕು, ಆ ತರ ಇರ್ತಾರೆ. ಹಾಗೆ ಇದು ಈ ಜೀವ ಇದನ್ನಲ್ಲ, ಜೀವ ಅಂತ ಹೇಳಿದ್ರೆ ಜೀವಾತ್ಮ. ಆ ಜೀವಾತ್ಮ ನಿಜವಾಗ್ಲೂ ನೋಡಿದ್ರೆ ಅವನಿಗೆ ಇದಕ್ಕೂ ಏನೂ ಸಂಬಂಧ ಇಲ್ಲ. ಈ ಗುಣಗಳಿಗೂ ಜೀವಾತ್ಮನಿಗೂ ಏನು ಸಂಬಂಧ ಇಲ್ಲ. ಅವನು ಶುದ್ಧ ಸತ್ವ. ಅವನು ಆಕ್ಚುಲಿ ಜೀವಾತ್ಮ ಪರಮಾತ್ಮನ ತರಾನೇ ಅವನು ಶುದ್ಧ ಸತ್ವ, ಮೇಡ್ ವೆರಿ ಪ್ಯೂರ್ ಎಲೈಟ್, ಅಂದ್ರೆ ಜ್ಞಾನ ಸ್ವರೂಪಿ ಅವನು. ಆದ್ರೆ ಏನಾಗತ್ತೆ, ಈ ಪ್ರಕೃತಿ ಸಂಬಂಧದಿಂದ ಈ ಗುಣಗಳು ಅವನಿಗೆ ಬಂದು ಅಂಟ್ಕೊಳ್ಳುತ್ತೆ. ಈ ಪ್ರಕೃತಿ ಸಂಬಂಧದಿಂದ ಹೇಗೆ ಈ ಗುಣಗಳು ಬಂದು ಅಂಟ್ಕೊಳ್ಳುತ್ತೆ ಅನ್ನೋದನ್ನ ನೋಡೋಣ. ಯಾವ್ಯಾವ ಗುಣ ಬಂದು ಅಂಟ್ಕೊಳ್ಳುತ್ತೆ ಅಂದ್ರೆ ಅದೊಂದು ವಾಸನೆ. ಹಿಂದಿನ ಜನ್ಮದಲ್ಲಿ ಅವನು ಅದನ್ನೇ ತುಂಬಾ ಮಾಡ್ತಾ ಇದ್ರೆ, ನಾವು ಇವಾಗ ಗಜೇಂದ್ರ ಮೋಕ್ಷದ ಇದರಲ್ಲಿ ಸನ್ನಿವೇಶದಲ್ಲಿ ನೋಡ್ತೀವಿ, ಅವನು ಇಂದ್ರದ್ಯುಮ್ನ ಆಗಿ ಭಕ್ತಿ ಯೋಗ ಮಾಡ್ತಾನೇ ಇದ್ದ. ಅದಕ್ಕೆ ಅವನು
ಗಜೇಂದ್ರ ಒಂದು ಆನೆಯಾಗಿ ಹುಟ್ಟಿದಾಗೆ ಕೂಡ ಭಗವಂತನನ್ನ ಧ್ಯಾನ ಮಾಡ್ಬೇಕು, ಭಗವಂತನನ್ನ ಪೂಜಿಸ್ಬೇಕು, ಅವನಿಗೊಂದು ಕೈಂಕರ್ಯ ಮಾಡ್ಬೇಕು ಅನ್ನೋದನ್ನೇ ಮನಸ್ಸಲ್ಲಿ ನೆನ್ಸ್ಕೊಳ್ತಾ ಇದ್ದ ಯಾವಾಗ್ಲೂ. ಅದಕ್ಕೇನೆ ಒಂದು ಹೂವನ್ನ ತಗೊಂಡು ಹೋಗಿ ದಿನಾ ಭಗವಂತನಿಗೆ ಸಮರ್ಪಿಸ್ತಾ ಇತ್ತು ಆನೆ. ಅದು ಹಿಂದಿನ ಜನ್ಮದ ವಾಸನೆ. ಅದೇ ತರ ಇಲ್ಲಿ ಹೇಳ್ತಾರೆ, ಈ ಜೀವನ ಶುದ್ಧ ಸತ್ವ ಅವನು ಜ್ಞಾನ ಸ್ವರೂಪಿ, ಆದ್ರೆ ಈ ಗುಣಗಳ ಸಂಬಂಧದಿಂದ ಅವನ ಚಟುವಟಿಕೆ ನಿರ್ಣಯ ಆಗುತ್ತೆ. ಅವನು ಯಾವ ಗುಣದಲ್ಲಿ ಅವನಿಗೆ ಆಸಕ್ತಿ ಇದೆ, ಆ ಗುಣ ಸಂಬಂಧದಿಂದ ತೇಷಾಂ ಕರ್ತೃತ್ವ, ಆಯಾ ಕೆಲಸವನ್ನ ಅವನು ಮಾಡ್ತಾ ಇರ್ತಾನೆ. ನಾನು ಈಗಾಗಲೇ ಹೇಳಿದ್ನಲ್ಲ, ಸಾತ್ವಿಕವಾಗಿದ್ರೆ ಆ ತರ ಒಂದು ಚಟುವಟಿಕೆಯಲ್ಲಿ ತೊಡಗಿಸ್ಕೋತಾರೆ. ಇದು ಗ್ರಂಥಗಳನ್ನ ಓದೋದು, ಭಗವನ್ ನಾಮ ಸ್ಮರಣೆ ಮಾಡೋದು, ಭಜನೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ದಿವ್ಯ ದೇಶಗಳನ್ನ ನೋಡೋದು, ಈ ತರ ಸತ್ಸಂಗದಲ್ಲಿರೋದು, ಈ ತರ ಆಸೆ ಅವ್ರಿಗೆ ಆ ತರ ಜಾಸ್ತಿ ಇರುತ್ತೆ ಸತ್ವಗುಣ ಹೆಚ್ಚಾಗಿರೋರಿಗೆ. ಹಾಗೇನೆ ಇದು ರಾಜಸಿಕ ಗುಣ ಇರೋರಿಗೆ ನಾವು ನೋಡಿದ್ನಲ್ಲ, ಅಂಗಡಿ ಸುತ್ತಾಡೋದು, ಹೊಸ ಪದಾರ್ಥ ತಗೊಳ್ಳೋದು, ಅದನ್ನ ಉಟ್ಕೊಳ್ಳೋದು, ಆಸೆ ಅದು ತೀರೋದೇ ಇಲ್ಲ. ಅದು ಒಂದಾದ್ಮೇಲೆ ಒಂದು ಪುಂಖಾನುಪುಂಖವಾಗಿ ಬರ್ತಾ ಇರುತ್ತೆ. ತೇಷಾಂ ಕರ್ತೃತ್ವ, ಅದಕ್ಕೆ ಸರಿಯಾಗಿ ಅದಕ್ಕೆ ಆ ತರ ಅದಕ್ಕೆ ಸಂಬಂಧಪಟ್ಟಿದ್ದ ಯಾವುದು ಮಾಡಿದ್ರೆ ಆ ಗುಣಕ್ಕೆ ಸಂಬಂಧಪಟ್ಟಿದ್ದಾಗೆ ಆ ತರ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ತಾಮಸಿಕವಾಗಿದ್ರೆ ಗೊತ್ತು, ಯಾವ ಮುಸ್ ಕೇಳ್ಕೊಂಡು ಮಾಡ್ಕೊಳ್ತಾ ಇರ್ತಾರೆ, ಯಾವಾಗ್ಲೂ ಅಷ್ಟೇನೆ, ಏನು ಕೆಲಸ ಮಾಡೋದಿಲ್ಲ. ಪ್ರಪಂಚದಲ್ಲಿ ಇಲ್ಲದೆ ಇರೋ ಕಾಯಿಲೆ ಎಲ್ಲ ತಮ್ಗೆ ಬಂದಿದೆ ಅನ್ನೋ ತರ, ತಮ್ಮ ಕೈಲಿ ಆಗೋದೇ ಇಲ್ಲ ಅನ್ನೋ ತರ ಹಾಗೇ ಇರ್ತಾರೆ. ತಾಮಸದು ಗುಣನೇ ಹಾಗೆ. ಈ ತರ ಅವ್ರ ಆಕ್ಟಿವಿಟೀಸ್ ಇದೆಯಲ್ಲ, ಇಟ್ ವಿಲ್ ಸ್ಪಿನ್ ಅರೌಂಡ್, ಅವ್ರ ಸುತ್ತಲೂ ಅವರೇ ಹಣ್ಕೊಳ್ತಾರೆ. ಈ ತರ ಏನು ಕೆಲಸ ಮಾಡ್ತಾರೆ, ನಿರ್ಣಯ ಮಾಡ್ತಾರೆ, ಆ ಗುಣಕ್ಕೆ ಸಂಬಂಧಪಟ್ಟಿರೋ ಕೆಲಸನೇ ಮಾಡ್ತಾರೆ. ನೀವು ಬೇಕಾದ್ರೆ ಗಮನಿಸ್ಬೋದು, ಚೆನ್ನಾಗಿ ಗೊತ್ತಾಗುತ್ತೆ. ಅದನ್ನ ತುಂಬಾ ಚೆನ್ನಾಗಿ 17ನೇ ಶ್ಲೋಕದಲ್ಲಿ ಭಗವದ್ಗೀತೆಯಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ಕೊಡ್ತಾರೆ. ಅದನ್ನ ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭಯೇ ವಚ ಪ್ರಮಾದ ಮೋಹೋ ತಮಸಃ ಭವತೋ ಜ್ಞಾನಮೇವ ಚ. ಸತ್ವಗುಣದಿಂದ ಸಂಜಾಯತೆ ಜ್ಞಾನಂ. ಸತ್ವಗುಣ ಇದ್ದಾಗ ಏನಾಗತ್ತೆ, ಆಸೆಗಳು ಸಾಕು ಅನ್ಸುತ್ತೆ, ಮನಸ್ಸಲ್ಲಿ ಅಂತರಾಳವಾಗಿ ಇಳಿದು ಭಗವಂತನ ಜೊತೆಗೆ ತನ್ನನ್ನ ಜೋಡಿಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇರುತ್ತೆ. ಯಾವಾಗ್ಲೂ ತನ್ನಂತಾನೇ ಆ ತರ ಶುದ್ಧವಾದ ಮನಸ್ಸಿನಿಂದ ಭಗವಂತನನ್ನ ಹತ್ರ ಹೋಗ್ಬೇಕು ಅಂತ ಆಸೆ ಪಡುತ್ತೆ. ಸತ್ವ ಸಂಜಾಯತೆ ಜ್ಞಾನಂ, ತಾನು ಯಾರು, ಸ್ವರೂಪ, ತನ್ನ ಸ್ವರೂಪ ಏನು ಅನ್ನೋದು ಎಲ್ಲನೂ ಚೆನ್ನಾಗಿ ಅದಕ್ಕೆ ಗೊತ್ತಾಗತ್ತೆ. ಅಂದ್ರೆ ಸ್ವರೂಪ ಜ್ಞಾನ, ಜೀವಾತ್ಮದ ಸ್ವರೂಪ ಜ್ಞಾನ ಗೊತ್ತಾಗತ್ತೆ, ಪರಮಾತ್ಮನ ಸ್ವರೂಪ ಗೊತ್ತಾಗುತ್ತೆ. ಈ ಸ್ವರೂಪ ಜ್ಞಾನ ಬಂದ್ರೇನೆ ಮುಕ್ಕಾಲು ಮೋಕ್ಷ ಸಿಕ್ಕದಂಗೆ ಅಂತ ಇಟ್ಕೊಳ್ಳಿ. ಆ ತರ ಯಾಕಂದ್ರೆ ತನ್ನಂತಾನೆ ಭಗವಂತನಿಗೆ ನಾವು ಶರಣಾಗತಿ ಮಾಡ್ಕೊಂಡ್ಬಿಡ್ತೀವಿ. ಸಂಜಾಯತೆ ಜ್ಞಾನಂ ಅಂದ್ರೆ ನಮ್ಮ ಆಕಿಂಚ ಜ್ಞಾನ ಅನ್ಯಗತಿತ್ವ ಎಲ್ಲವೂ ಗೊತ್ತಾಗಿ ಭಗವಂತನಲ್ಲಿ ನಾವು ಶರಣಾಗತಿ ಮಾಡ್ಕೊಳ್ತೀವಿ. ಸಂಜಾಯತೆ ರಜಸೋ ಲೋಭಯೇ ವಚ. ಈ ರಾಜಸಿಕವಾದವರು ಲೋಭ, ಇನ್ನೂ ಬೇಕು ಅಂತ ಅಷ್ಟು ಆಸೆ ಮಾಡಿ. ಹಿಂದೆ ನಾವು ನಿಮ್ಗೆ ಝೆನ್ ಸ್ಟೋರಿ ಕೂಡ ಹೇಳಿದ್ದೀನಿ. ಗಂಡ ಹೆಂಡತಿ ತುಂಬಾ ಬಡತನದಲ್ಲಿದ್ರು. ಅವರು ಏನಾದ್ರೂ ಮಾಡಿ ಬೆಟ್ಟದ ಮೇಲಿರೋ ಒಂದು ದೇವತೆ ಹತ್ರ ಹೋಗಿ ಬೇಡ್ಕೊಂಡ್ ಬನ್ನಿ, ನಾನು ಬಡತನದಲ್ಲಿ ಇನ್ನಿರೋಕ್ಕಾಗಲ್ಲ ಅಂತ ಹೆಂಡತಿ ಹೇಳ್ತಾಳೆ. ಅವನು ಬೆಟ್ಟದ ಮೇಲೆ ಹೋಗಿ ಕಷ್ಟಪಟ್ಟು ಅಲ್ಲಿ ಕೂತ್ಕೊಂಡು ತಪಸ್ ಮಾಡಿ ಆ ದೇವತೆ ಬರ್ತಾಳೆ. ಅವಳು ಒಂದು ಪುಟಾಣಿ ಒಂದು ಚೀಲ ಕೊಡ್ತಾಳೆ. ನೋಡು, ಇದು ತಗೊಂಡೋಗು, ನೀನು ಇದು ತಗೊಂಡ್ ಹೋಗಿ ಕೆಳಗಡೆ ನಿಮ್ ಮನೆ ಒಳಗೆ ಬಾಗಿಲು ಹಾಕೊಂಡ್ಬಿಟ್ಟು ಇದರಿಂದ ಎಷ್ಟು ಬೇಕಾದ್ರೂ ಚಿನ್ನದ ನಾಣ್ಯ ತೆಕ್ಕೋ. ಒಂದೊಂದ್ಸತಿ ಕೈ ಹಾಕಿದಾಗ್ಲೂ ಒಂದು ನಾಣ್ಯ ಸಿಗುತ್ತೆ ನಿಮಗೆ, ಎಷ್ಟು ಬೇಕಾದ್ರೂ ತಗೋ. ಆದ್ರೆ ನಿನಗೆ ಎಷ್ಟು ಬೇಕು ಅಂತ ಅನ್ಸತ್ತೋ ಅದುವರೆಗೂ ನೀನ್ ತೆಗಿತಾ ಇರೋವರೆಗೂ ನೀನೇನು ತಿನ್ನಬಾರ್ದು, ಹೊಟ್ಟೆಗೆ ಆಹಾರ ಏನು ತಗೊಳ್ಬಾರ್ದು, ನಿದ್ದೆನೂ ಮಾಡಬಾರ್ದು, ಆಯ್ತಾ? ಅದಾದ್ಮೇಲೆ ನಿನಗೆ ಸಾಕು ಅನ್ನಿಸ್ದಾಗ ಈ ಚೀಲವನ್ನ ತಗೊಂಡ್ ಹೋಗಿ ಸಮುದ್ರದಲ್ಲಿ ಬಿಸಾಕು, ಆಮೇಲೆ ಸಂತೋಷವಾಗಿರೋದು ನೀನು. ಅಯ್ಯೋ, ಇದಕ್ಕಿಂತ ಏನು ಬೇಕು, ನನ್ಗೊಂದು 10 ನಾಣ್ಯ ಆದ್ರೆ ಸಾಕು, ನನ್ನ ಮನೆಗೆ ಹೋಗಿ ಸಂತೋಷವಾಗಿರ್ತೇನೆ, ನಮ್ ಜೀವನ ಎಲ್ಲ ಕಲ್ಬಿಡ್ಬೋದು ಅಂತ ಬರ್ತಾನಂತ. ಬಂದು ಬೇಗ ಬಂದು ಬಾಗಿಲು ಹಲೋ ಬೇಗ ಬಂದು ಬಾಗಿಲು ಹಾಕೊಂಡು ಹೇಳ್ತಾನಂತೆ ಹೆಂಡತಿಗೆ, ನೋಡು, ನನ್ನನ್ನ ನೀನು ಡಿಸ್ಟರ್ಬ್ ಮಾಡ್ಬೇಡ, ನಾನು ಹೇಳೋವರೆಗೂ ನನ್ನ ಬಾಗಿಲು ತೆಗಿಬೇಡ, ಆಯ್ತಾ ಅಂತ ಹೇಳ್ಕೊಂಡು ಬಾಗಿಲು ಹಾಕೊಂಡ್ಬಿಡ್ತಾಳೆ. ಹಾಕೊಂಡ್ಬಿಟ್ಟು ಒಂದೊಂದೇ ತೆಗಿತಾನೆ. ಎಷ್ಟು ಕಾಸುಗಳನ್ನ ತೆಗಿತಾನೆ ಇರ್ತಾನಂತೆ. ನೋಡ್ತಾನೆ, ಒಂದು ರಾಶಿ ಆಗ್ತಾ ಇರುತ್ತೆ. ತುಂಬಾ ಖುಷಿ ಆಗತ್ತೆ. ಹಾಗೆ ತುಂಬಾ ಖುಷಿಯಾಗಿ ಇಷ್ಟು ಸಾಕೇನು ಅಂತ ಅನ್ಕೊಳ್ತಾನೆ. ಅವಾಗ ಅವಳು ಬಾಗಿಲು ತಟ್ತಾಳೆ, ನೋಡ್ರಿ ನೀವು ಹೋಗಿ ಮಧ್ಯಾಹ್ನ ಆಯ್ತು, ಊಟಕ್ಕೆ ಬನ್ರಿ
ಒಂದ್ ಸ್ವಲ್ಪ ತೆಗೆದುಬಿಡ್ತೀನಿ, ಆಮೇಲೆ ಬಂದ್ಬಿಡ್ತೀನಿ. ಯಾಕಂದ್ರೆ ಇದನ್ನ ಆಮೇಲೆ ಒಂದ್ಸತಿ ಊಟ ಮಾಡ್ಬಿಟ್ರೆ ಆಮೇಲೆ ಇದನ್ನ ಬರೋದಿಲ್ಲ ಅಂತ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಸರಿ ಆಯ್ತು ಅಂತ ಬಾಗಿಲು ಹಾಕ್ಬಿಟ್ಟೆ. ಸಂಜೆವರೆಗೂ ತೆಗಿತಾಳೆ, ಮತ್ತೆ ಅವಳು ಸಂಜೆ ಬಾಗಿಲು ತಟ್ಟಾಳೆ. ಇಲ್ಲ ಇನ್ನೊಂದ್ಸರಿ ಬದಗಿದ್ದೀನಿ ಅಂತ ಬಾಗಿಲು ತಟ್ಟಾಳೆ. ಹೀಗೆ 1 ದಿವಸ ಆಯ್ತು, 2 ದಿವಸ ಆಯ್ತು, 3 ದಿವಸ ಆಯ್ತು, ಒಂದು ಬಾಗಿಲು ತೆಗಿಯೋದೇ ಇಲ್ಲ. ಕೊನೆಯಲ್ಲಿ ಎಷ್ಟು ದುಡ್ಡು ರಾಶಿ ಆಗ್ಬಿಡುತ್ತೆ ಅಂದ್ರೆ ಅವನು ಕೂತ್ಕೊಳ್ಳೋಕ್ಕೂ ಜಾಗ ಇರಲ್ಲ ಆ ಕೋಣೆನಲ್ಲಿ, ಆದ್ರೂ ತೆಗಿತಾನೆ ಇರ್ತಾನೆ. ಕ್ಷೀಣವಾದ ಶರೀರದಲ್ಲಿ ನಾಳೆ ನಾಳೆ ಅಂತ ಹೇಳ್ತಾನೆ. ಆಮೇಲೆ ಒಂದ್ ದಿವಸ ಅವ್ಳು ಬಾಗಿಲು ತಟ್ಟಿದಾಗ ಇದು ಹುಡುಗೋಗುತ್ತೆ, ಅವ್ಳು ವಾಯ್ಸ್ ಬರೋದಿಲ್ಲ, ಏನೂ ಇಲ್ಲ. ಕೊನೆಗೆ ವಾಸನೆ ಬರಕ್ ಶುರು. ಬಾಗಿಲು ತೆಗೆದ್ರೆ ಒಣಗ ರಾಶಿ ಮತ್ತೆ ಅಲ್ಲೇ ಸತ್ತೋಗುತ್ತೆ. ಇದು ಲೋಭ. ಈ ರಾಜಸಿಕ ಗುಣ ಇರೋರ್ಗು ಏನಾಗುತ್ತೆ ಅಂದ್ರೆ ರಜಸೋ ಲೋಭ ಏವಚ ದುರಾಸೆ ಬಂದ್ಬಿಡುತ್ತೆ, ಗ್ರೀಡ್. ನಮಗೆ ಯಾವಾಗ್ಲೂ ಸ್ನೇಹ ಭಗವಂತ ನಮಗೆ ನೀಡ್ಗೆ ಏನ್ ಬೇಕು ಪ್ರಕೃತಿನಲ್ಲಿ ಅಷ್ಟು ಕೊಟ್ಟಿರ್ತಾನೆ, ಆದ್ರೆ ನಮ್ಮ ಗ್ರೀಡ್ಗೆ ಏನು ಕೊಡಕ್ಕಾಗಲ್ಲ, ಭಗವಂತ ಕೊಡೋದು ಇಲ್ಲ. ಆತರ ಇವನು ರಜಸೋ ಲೋಭ ಏವಚ ಅದು ಅದು ಅದ್ರ ಹಿಂದೆ ಕೆಲಸ ಮಾಡ್ತಾನೇ ಇರ್ತಾನೆ ಯಾವಾಗ್ಲೂ. ಎಲ್ಲಾದ್ರೂ ಕರಿಬೇಕಾದ್ರೆ ನೀವು ದೇವಸ್ಥಾನಕ್ಕೆ ಹೋಗೋಣ ಅಂದ್ರೆ ಅಯ್ಯೋ ಇಲ್ಲ, ಇಲ್ಲಿ ಇನ್ನೊಂದು ಏನೋ ಇದೆ ಕೆಲಸ, ಇದ್ ಮುಗಿಸ್ಬೇಕು ಅಂತ. ಹಾಗೆ ಅವ್ರಿಗೆ ಆ ಕರ್ಮ ತಡೆಯುತ್ತೆ. ಅವ್ರಿಗೆ ಆ ಕರ್ಮನೇ ಆ ದೇವಸ್ಥಾನಕ್ಕೆ ಹೋಗೋದು, ಇದಕ್ಕೆ ಆ ಈಡ್ಪಾಡು ಇಲ್ದೆ ಮಾಡೋದ್ರ ಕರ್ಮನೇ ತಡೆಯುತ್ತೆ ಅವ್ರಿಗೆ. ಆ ಹಳೆ ವಾಸನೆನೇ ಇರ್ಬೋದು ಅಥವಾ ಹೊಸದಾಗ ಅವ್ರಿಗೆ ಅಂಟ್ಕೊಂಡಿರೋ ಜಾಡಿಯನೋ ಇರ್ಬೋದು, ಹೇಳಕ್ಕಾಗೋದಿಲ್ಲ. ಪ್ರಮಾದ ಮೋಹಂ ತಮಸಃ, ಎಲ್ಲದಕ್ಕಿಂತ ವರ್ಸ್ಟ್ ಪ್ರಮಾದ ಅಂತ ಹೇಳಿದ್ರೆ ಮೋಹ. ಇದು ಈ ತಾಮಸಿಕ ಕ್ಯಾರೆಕ್ಟರ್ ಇರ್ತಾರಲ್ಲ ಅದನ್ನ ಹೇಳಿದ್ರು. ಹೇಗೆ ಸೋಮಾರಿಯಾಗಿ ಯಾವ ಕೆಲಸನೂ ಮಾಡದೆ, ಏನಕ್ಕೂ ಬರದೆ, ಯಾರ ಮಾತನ್ನು ಕೇಳದೆ, ತನ್ನಷ್ಟಕ್ಕೆ ತಾನೇ ಇದ್ಕೊಂಡು ಅಧೋಪತಕ್ಕೆ ಇಳಿತಾರೆ. ಇಂಥವ್ರನ್ನ ಭಗವಂತ ಏನ್ ಮಾಡ್ತಾನೆ, ಕ್ಷಿಪಾಮಿ ಅಜಸ್ರಂ ಅಶುಭಾನ್ ಆಸುರೀಶ್ವೇವ ಯೋನಿಷು, ಕೆಳಗೆ ಕೆಳಗೆ ಹೋಗಿ ಇನ್ನು ಕ್ರಿಮಿಕೀಟಗಳಾಗಿ ಹಸುರ ಜನ್ಮಗಳಾಗಿ ಅವ್ರಿಗೆ ಬೇರೆ ಬೇರೆ ಹೀನ ಜನ್ಮವನ್ನ ಕೊಡ್ತಾನೆ. ಯಾಕಂದ್ರೆ ಒಂದು ಜನ್ಮ ಕೊಟ್ಟು ಸರಿಯಾಗಿ ಉಪಯೋಗಿಸ್ಕೊಳ್ಳಿಕ್ಕೆ ಬರದೇ ಇದ್ದಾಗ ಅವಾಗೇನ್ ಮಾಡ್ತಾನೆ, ಭಗವಂತನಿಗೆ ಸಿಟ್ಟು ಬಂದು ಅವರನ್ನ ಈ ತರ ಬಿಸಾಕ್ತಾನೆ ಅವರು. ಮುಂದಿನದ್ ನೋಡೋಣ, ತನ್ನಿವರ್ತನಂ ಅಂತ. ಈ ತನ್ನಿವರ್ತನಂ ಅಂತ ಅಂದ್ರೆ ಏನಂದ್ರೆ ಈ ಗುಣಗಳಿಂದ ಬದ್ಧರಾಗುತ್ತೇವೆ ನಾವು. ಯಾವುದು ಸತ್ವಗುಣ, ಇವು ಮೂರು ನಮ್ಮನ್ನ ಬದ್ಧಚೇತರನ್ನಾಗಿ ಮಾಡಿ ಸಂಸಾರದಲ್ಲೇ ಇಟ್ಕೊಳುತ್ತಲ್ವಾ. ಹಾಗಾಗಿ ತೇಷಾಂ ನಮಗೆ ನಾವು ನೋಡಿ ಪಾದ್ಯ ಆಡಿಯೋ ಆಫ್ ಮಾಡ್ಕೊಳ್ಳಿ ಪ್ಲೀಸ್. ಅದೇನಾಗತ್ತೆ ಗೊತ್ತಾ, ನೀವು ಯಾರು ಮಾತಾಡ್ತಿದ್ದೀರಾ ಅಂತ ನಾವು ಹುಡುಕಿ ಆಫ್ ಎಲ್ಲ ಮಾಡೋಷ್ಟೊತ್ತಿಗೆ ನಾವು ಏನ್ ಮಾತಾಡ್ತಾ ಇರ್ತೀವೋ ಆ ಫ್ಲೋ ಹೊಟ್ಟೋಗತ್ತೆ. ಹೆಸರು ಹೇಳಿದಾರಲ್ವ, ಯಾರಿಗೂ ಅಷ್ಟೇನೆ, ನಾವ್ ಏನ್ ಮಾತಾಡ್ತಿದ್ವಿ ಮರ್ತೇ ಹೋಗುತ್ತೆ ನಮ್ಗೆ. ಅಥವಾ ಮೊದ್ಲಿಂದ ತಿರ್ಗಾ ಶುರು ಮಾಡ್ತೀವಿ, ನಿಮ್ಗೆ ಪನಿಷ್ಮೆಂಟ್ ಆಮೇಲೆ. ಹಾಗೆ ಈ ತನ್ನಿವರ್ತನಂ ಅಂತ ಹೇಳಿದ್ರೆ ಇದನ್ನೆಲ್ಲ ಬಿಟ್ಟು ಯಾರು ಭಗವಂತನನ್ನ ಆರಿಸ್ಕೊಳ್ತಾರೆ ನೋಡಿ, ಭಗವಂತನನ್ನ ಅಲ್ಟಿಮೇಟ್ ಅಂದ್ರೆ ಅವನೇ ಎಲ್ಲಾನು ಪರಬ್ರಹ್ಮ ಸ್ವರೂಪ, ಅವನ ಬಿಟ್ರೆ ಇಲ್ಲ, ಅವನೇ ಉಪಾಯ ಅವನೇ ಉಪೇಯ ಅಂತ ಯಾರು ವರ್ಸ್ಕೋತಾರೋ ಅವರಿಗೆ ಈ 3 ಗುಣಗಳು ಇನ್ಫ್ಲುಯೆನ್ಸ್ ಮಾಡೋದಿಲ್ಲ. ಅಂದ್ರೆ ಈ 3 ಗುಣಗಳಿಂದ ಯಾರು ಬದ್ಧಚೇತನರಾಗ್ತಾರೆ, ಸಂಸಾರದಲ್ಲಿ ಉಳ್ಕೊಂಡ್ಬಿಡ್ತಾರೆ ಅಂತ ನಾನು ಹೇಳಿದ್ನಲ್ಲ. ಹೇಗೆ ಇದರಿಂದ ತಪ್ಪಿಸ್ಕೊಳ್ಳೋದು ಅಂತ ಹೇಳಿದ್ರೆ, ಭಗವಂತನನ್ನ ಜ್ಞಾನ ಮಾಡ್ಕೊಂಡು ಅವನಲ್ಲೇ ಇದು ಶರಣಾಗತಿ ಮಾಡ್ಕೊಂಡು ಯಾರು ಇರ್ತಾರೋ ಅವನನ್ನೇ ಯಾವಾಗ್ಲೂ ಧ್ಯಾನ ಮಾಡ್ತಾ ಇರ್ತಾರೋ ಅವರಿಗೆ ಈ 3 ಗುಣಗಳು ಏನು ಅಷ್ಟು ಪರಿಣಾಮ ಬೀರಲ್ಲ ಅವ್ರ ಮೇಲೆ. ಯಾರು ಏನೇ ಆಸೆ ತೋರಿಸಿದ್ರೆ ಕೂಡ ಅವರು ರಾಜಸಿಕವಾಗಿ ಆ ಕಡೆ ಹೋಗಲ್ಲ. ಇಲ್ಲಪ್ಪ ಸಾಕು ನನಗೆ ಇಷ್ಟು, ನಾನು ಅದನ್ನೆಲ್ಲ ನೋಡಿದೀನಿ, ಚಿಕ್ಕ ವಯಸ್ಸಲ್ಲಿ ನೋಡಿದೀನಿ, ಈಗೇನು ಬೇಡ. ಸುಮ್ಮನೆ 70-80 ವಯಸ್ಸಾದ್ಮೇಲೆ ಹೋಗಿ ಆ ಜೈಂಟ್ ವೀಲಲ್ಲಿ ಕೂತ್ಕೊಳ್ಳೋದು, 1-2 ರೌಂಡ್ ಆದ್ಮೇಲೆ ತಲೆ ಸುತ್ತು ಬಂದು ವಾಂತಿ ಬಂದು ಹಾರ್ಟ್ ಅಟ್ಯಾಕ್ ಅಲ್ಲಿ ಸತ್ತೋದ್ರು ಅಂತ ದೊಡ್ಡ ನ್ಯೂಸ್ ಪೇಪರ್ ಅಲ್ಲಿ ಬೇರೆ ಬರೋ ಬದಲು ನನಗೆ ಸುಮ್ಮನೆ ಲೌಕಿಕ ಎಕ್ಸಾಂಪಲ್ ಕೊಟ್ಟೆ. ಆತರ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು, ಭಗವಂತನೇ ಹೇಳಿದಾನೆ ಯುಕ್ತವಾದದನ್ನ ಮಾಡಿ, ನಿಮ್ಮ ಏಜ್ ನಿಮ್ಮ ವಯಸ್ಸಿಗೆ ಯಾವುದು ಯುಕ್ತವೋ ಅದನ್ನ ಮಾಡಿ ಅಂತ ಹೇಳ್ತಾನೆ. ಆತರ ಮಾಡ್ಬೇಕು ನಾವು. ಆತರ ಮಾಡಿದಾಗ ಈ 3 ಗುಣಗಳು ನಮ್ಮ ಮೇಲೆ ಏನು ಪರಿಣಾಮ ಮಾಡೋದು. ವಯಸ್ಸಾಗಿದೆ ಅಂತ ಇಟ್ಕೊಳ್ಳಿ, ಹಲ್ಲೆಲ್ಲ ಮುರಿದೋಗಿದೆ, ಬಿದ್ದೋಗುತ್ತೆ, ತಾನೇ ಸ್ವಾಭಾವಿಕ ಬೀಳುತ್ತೆ. ಆದ್ರೆ ಇವಾಗ ಚಕ್ಲಿ ತಿನ್ಬೇಕು ಅಂತ ಆಸೆ, ಅವಾಗ ಏನ್ ಮಾಡ್ತೀವಿ, ಆ ಚಕ್ಲಿನ ತಂದು ಒಂದು ಒರಳಲ್ಲಿ ಕುಟ್ಟಿ ಅದನ್ನಾದ್ರೂ ತಿಂತೀವಿ. ಇಲ್ಲಾಂದ್ರೆ ಹಲ್ಲಾದ್ರೂ ಕಷ್ಟಪಟ್ಕೊಂಡು ಕಟ್ಸ್ಕೊಂಡು ಹುಷಾರಾಗಿ ಜೋರ ಕಡಿದ್ರೆ ಹಲ್ಲು ಕಟ್ಟಿರೋದು ಮುರಿದೋಗತ್ತಲ್ಲ,
ಅದನ್ನ ನಿಧಾನಕ್ಕೆ ಕಡ್ಕೊಂಡು ತಿನ್ಕೊಂಡು ಕಷ್ಟಪಟ್ಕೊಂಡಾದ್ರೂ ಅದನ್ನೆಲ್ಲ ತಿಂತೀವಿ, ಆದ್ರೆ ತಿನ್ನೋದನ್ನ ಬಿಡೋದಿಲ್ಲ. ಪ್ರಕೃತಿನಲ್ಲಿ ಯಾವಾಗ್ಲೂ ನಮ್ಮನ್ನ ಹೇಗೆ ಡಿಸೈನ್ ಮಾಡುತ್ತೆ ಅಂತ ಹೇಳಿದ್ರೆ, ನಿಮಗೆ ಹೇಗೆ ಹೊರಗಡೆ ನಿಮ್ಗೆ ಭಾಷೆ ಇದು ಎಲ್ಲ ಚೇಂಜ್ ಆಗಿರುತ್ತೋ ಅದೇ ತರ ನಿಮ್ಮ ಜಠರದಲ್ಲೂ ನಿಮ್ಮ ಇಂಟೆಸ್ಟೈನ್ ಅಲ್ಲೂ ಅದಕ್ಕೆ ಜೀರ್ಣ ಶಕ್ತಿ ಇದೆಯಲ್ಲ, ಜಠರಕ್ಕೆ ಜೀರ್ಣ ಮಾಡುವ ಶಕ್ತಿನೂ ಕಡಿಮೆ ಆಗಿರುತ್ತೆ. ಅದಕ್ಕೆ ಇಲ್ಲಿ ಹಲ್ಲು ತೆಗೆಯುತ್ತೆ. ಮೆತ್ತಗಿರೋ ಪದಾರ್ಥ ನೀನ್ ನನಗೆ ಕೊಟ್ರೆ ನಾನು ಜೀರ್ಣ ಮಾಡ್ಕೋಬಹುದು, ಗಟ್ಟಿಗಿರೋದು ಕೊಟ್ರೆ ನನ್ಗೆ ಆಗಲ್ಲ ಅಂತ ನಾವೇನ್ ಮಾಡ್ತೀವಿ, ಅದು ಒಳಗಡೆ ಹೆಂಗಿರೋದು ನಮ್ಗೆ ಗೊತ್ತಿಲ್ಲ. ಮಾಮೂಲು ತಿನ್ನೋ ತರದೇ ತಿನ್ಬೇಕು ಅಂತ ಇದನ್ನ ಬಾಯಿನ ರಿಪೇರಿ ಮಾಡ್ಕೊಂಡು ಹಲ್ಲು ಕಟ್ಸ್ಕೊಂಡು ಭದ್ರವಾಗಿ ಎಲ್ಲ ಕೊಟ್ಟೆ ಪಾಕು ಅದು ಇದು ಕಡ್ಕೊಂಡು ತಿನ್ಬಿಡ್ತೀವಿ. ಏನಾಗುತ್ತೆ ಪರಿಣಾಮ ಹೊಟ್ಟೆ ನೋವು ಇನ್ನೊಂದು ಏನೋ ಬರುತ್ತೆ, ವಯಸ್ಸಿಗೆ ಮೀರಿದ್ದು ಕಾಯಿಲೆಗಳೆಲ್ಲ ಶುರು ಆಗುತ್ತೆ. ಅದೇ ಇದು ಏನಾಗುತ್ತೆ, ಆ ತರ ಈ ಗುಣಗಳಿಂದ ನಮ್ಗೆ ಆಗೋ ಪರಿಣಾಮ ಅದನ್ನ ಹೇಳ್ತಾರೆ ಇಲ್ಲಿ. ಆ ಜೀವನಿಗೆ ಇದೆಯಲ್ಲ ಈ 3 ಗುಣಗಳು, ಅದು ಇನ್ಫ್ಲುಯೆನ್ಸ್ ಮಾಡಲ್ಲ. ಯಾರಿಗೆ ಇನ್ಫ್ಲುಯೆನ್ಸ್ ಮಾಡಲ್ಲ ಅಂದ್ರೆ, ಇದನ್ನ ಭಗವಂತನಲ್ಲೇ ಎಲ್ಲ ಮನಸ್ಸನ್ನ ಲಯವಾಗಿಟ್ಟು ಎಲ್ಲ ಭಗವಂತನಿಂದನೇ ಅಂತ ಯಾರು ತಿಳ್ಕೊಳ್ತಾರೋ ಈ ಮಾಯೆಯಿಂದ ಹೊರಗಡೆ ಬರ್ತಾರೆ. ಪ್ರಕೃತಿನಲ್ಲಿ ಈ 3 ಗುಣಗಳು ತಮ್ಮ ಮೇಲೆ ಪರಿಣಾಮ ಬೀರತ್ತಲ್ಲ, ಆ ಮಾಯೆಯಿಂದ ಹೊರಗಡೆ ಬರ್ತಾರೆ. ಮಾಯೆಯಿಂದ ಹೊರಗಡೆ ಬಂದು ಭಗವಂತನನ್ನ ಸೇರ್ಬೇಕು ಅನ್ನೋ ಒಂದು ದಿಕ್ಕಲ್ಲಿ ಅವರ ಮನಸ್ಸು ನೆಲೆಸುತ್ತೆ. ಆ ತರ ಇವ್ರಿಗೆ ಏನ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಇದು ಹೇಳ್ತಾರೆ ಭಗವದ್ಗೀತೆನಲ್ಲಿ 24ನೇ ಶ್ಲೋಕದಲ್ಲಿ ಅವ್ರು ಹೇಳ್ತಾರೆ. ಯಾಕಂದ್ರೆ ನಿರ್ಲಿಪ್ತತೆ ಬರುತ್ತೆ ಅವ್ರಿಗೆ, ತುಂಬಾ ಆಸೆ ಇಲ್ಲ, ಕಂಟ್ರೋಲ್ ಮಾಡ್ಕೊಳ್ತಾರೆ ಡಿಸೈರು. ಸಮ ದುಃಖ ಸುಖ ಸ್ವಸ್ಥಃ ಸಮಲೋಷ್ಟಾಶ್ಮಕಾಂಚನಃ ತುಲ್ಯ ಪ್ರಿಯಾ ಪ್ರಿಯೋ ಧೀರಃ ತುಲ್ಯ ನಿಂದಾತ್ಮ ಸಂಸ್ಕೃತಿ. ಇಂಥವ್ರು ಏನ್ ಮಾಡ್ತಾರೆ, ಗುಣಗಳನ್ನ ಕಂಟ್ರೋಲ್ ಮಾಡ್ಕೊಂಡು ನಮ್ಗಿದು ಬೇಡ ಇಷ್ಟು ಸಾಕು ಅಂತ ಅನ್ಕೊಳ್ತಾರಲ್ಲ, ಅವರಿಗೆ ಚಿನ್ನನೂ ಒಂದೇ ಮಣ್ಣು ಒಂದೇ. ಸಮಲೋಷ್ಟಾಶ್ಮಕಾಂಚನಃ, ಬಂಡೆನೋ ಅಷ್ಟೇ ಇದು ಅಷ್ಟೇ. ಆತರ ತುಲ್ಯ ಪ್ರಿಯ ಪ್ರಿಯೋ ಧೀರಃ, ಅವರನ್ನ ಯಾರು ಇಷ್ಟಪಡ್ತಾರೋ ಅವರನ್ನು ಚೆನ್ನಾಗಿ ನೋಡ್ತಾರೆ, ಅವರನ್ನ ಯಾರು ಇಷ್ಟಪಡಲ್ಲೋ ಅವರನ್ನು ಚೆನ್ನಾಗಿ ನೋಡ್ತಾರೆ. ಅದ್ರ ಬಗ್ಗೆ ಏನು ಇದಿರಲ್ಲ. ತುಲ್ಯ ನಿಂದಾತ್ಮ ಸಂಸ್ಕೃತಿ, ಆತರ ಅವರು ಗುಣಗಳನ್ನ ವ್ಯತ್ಯಾಸವಾಗಿ ತಮ್ಮ ಮೇಲೆ ಪರಿಣಾಮ ಮಾಡಕ್ಕೆ ಬಿಡಲ್ಲ. ಈ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಭಗವಂತನ ಸೃಷ್ಟಿನಲ್ಲಿ ಆ ಪ್ರಕೃತಿನಲ್ಲಿರೋ 3 ಗುಣವನ್ನ ಗುರುತಿಸ್ಕೊಂಡು ಅವುಗಳಲ್ಲಿ ಆದಷ್ಟು ಸತ್ವಗುಣ ಮಾತ್ರ ಆರಿಸ್ಕೊಳ್ತಾರೆ. ಯಾಕಂದ್ರೆ ಅದರ ಪರಿಣಾಮ ಒಳ್ಳೇದಾಗಿರುತ್ತೆ. ಆ ಬಾಕಿದೆರಡನ್ನು ದೂರ ಇಡೋಕೆ ಇಷ್ಟಪಡ್ತಾರೆ. ಆತರ ಮಾಡೋರು ಏನಾಗುತ್ತೆ, ಎಲ್ಲವನ್ನ ಸಮವಾಗಿ ಕಾಣಿಸ್ತಾರೆ, ಯಾವುದಕ್ಕೂ ದುಃಖ ಪಟ್ಕೊಳ್ಳೋದಿಲ್ಲ ಅಂತ. ಇನ್ನು 3ನೇನು ಗತಿತ್ರಯ ಸ್ವಮೂಲತ್ವ ಅಂತ ನೋಡೋಣ. ಈ ಗತಿತ್ರಯ ಅಂದ್ರೆ ಏನು ಅಂತ ಹೇಳಿದ್ರೆ, ಎಲ್ಲ ಸಾಧಕರು ಇರ್ತಾರಲ್ಲ, ಸಾಧಕರು ಅಂದ್ರೆ ಯಾರೆಲ್ಲ ತಪಸ್ ಮಾಡಿಯೋ ಅಥವಾ ಯಾವುದೋ ಒಂದು ಯೋಗ ಮಾಡಿ ಅದರಿಂದ ಒಂದು ಫಲವನ್ನ ಪಡಿಬೇಕು ಅಂತ ಇರ್ತಾರಲ್ಲ, ಅವರೆಲ್ಲ ಸಾಧಕರು ಅಂತ ಹೇಳ್ತಾರೆ. ಯಾರೆಲ್ಲ ಸಾಧಕರಿರ್ತಾರೋ ಅವ್ರಿಗೆಲ್ಲ ಮುಖ್ಯವಾಗಿ 3 ತರನೇ ಫಲ ಸಿಗೋದು ಯಾವಾಗ್ಲೂ. ಏನಿದು 3 ತರ ಫಲ ಅಂತ ಹೇಳಿದ್ರೆ, ಒಂದು ಐಶ್ವರ್ಯ, ದುಡ್ಡು ಕಾಸು ಬೇಕು, ದನ ಬೇಕು ಅಂತೆಲ್ಲ ಕೇಳ್ತಾ ಇರ್ತಾರಲ್ಲ, ಅವರು ಐಶ್ವರ್ಯ. ಆಮೇಲೆ ಇನ್ನೊಂದು ಇದು ಕೈವಲ್ಯ, ಅಕ್ಷರತ್ವ ಅಂತ ಹೇಳಿದ್ರೆ ಅಲ್ಲೂ ಹುಟ್ಟು ಸಾವು ಮುಪ್ಪು ಜರೆ ಅಲ್ಲೂ ಏನೂ ಇರಲ್ಲ. ಅದೇ ಕೈವಲ್ಯ ಏನಂದ್ರೆ ಆತ್ಮಗುಣವನ್ನ ಮಾತ್ರ ಅನುಭವಿಸುವಂಥದ್ದು. ಐಶ್ವರ್ಯ, ಕೈವಲ್ಯ, ಆಮೇಲೆ 3ನೇದು ಮೋಕ್ಷ. ಈ ಗತಿತ್ರಯ ಸ್ವಮೂಲತ್ವ ಅಂತ ಇದೆಯಲ್ಲ, ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಈ ಐಶ್ವರ್ಯವೇನೇ ಆಗ್ಲಿ ಅಥವಾ ಕೈವಲ್ಯನೇ ಆಗ್ಲಿ ಅಥವಾ ಇದು ಮೋಕ್ಷನೇ ಆಗ್ಲಿ, ಈ 3 ಕೂಡ ನಮ್ಗೆ ಕೊಡೋದು ಭಗವಂತನೇ. ಕೈವಲ್ಯ ಏನು ಪ್ರಯೋಜನ ಇಲ್ಲ, ಅದ್ನ್ಯಾಕೆ ಕೊಡ್ತಾನೆ? ಇಲ್ಲ, ನೀನ್ ಕೇಳಿದ್ ಕೊಡ್ತಾನೆ. ನೀನ್ ಕೇಳಿದ್ದೇ ತಾನೆ, ನಿನ್ನ ಸಾಧನೆಗೆ ಫಲವಾಗಿ ನೀನ್ ಕೈವಲ್ಯನ ಕೇಳಿದ್ರೆ ನಿನ್ ಕೈವಲ್ಯನ ಕೊಡ್ತಾನೆ. ಅವನೇನು ಬಲವಂತ ಮಾಡಲ್ಲ. ಎಲ್ಲಾರು ವೈಕುಂಠಕ್ಕೆ ಬರ್ಬೇಕು ಅಂತ ಅವನೇನು ಬಲವಂತ ಮಾಡಲ್ಲ. ಮೋಕ್ಷ ಇಚ್ಛೆ ಜನಾರ್ದನ, ನಿನಗೆ ಮೋಕ್ಷದಲ್ಲಿ ಇಚ್ಛೆ ಇದ್ರೆ ಮಾತ್ರನೇ ಜನಾರ್ದನನ ನೀನ್ ಕೇಳ್ಕೋಬೇಕು, ಅವನ್ ಕೊಡ್ತಾನೆ. ಮೋಕ್ಷ ಇಷ್ಟ ಇಲ್ಲ ಅಂದ್ರೆ ಅವನೇನು ಬಲವಂತ ಮಾಡಲ್ಲ. ಆ ತರ ಈ ಗತಿತ್ರಯಗಳು, ಈ ಐಶ್ವರ್ಯ, ಕೈವಲ್ಯ ಮತ್ತು ಮೋಕ್ಷ ಇದೆಯಲ್ಲ, ಇದು ಕೂಡನೇ ಭಗವಂತನೇ ಕೊಡೋದು. ಅವನಿಂದನೇ ಸಿಗೋದು. ಬೇರೆ ಇದು 3 ಬೇಕು ಅಂದ್ರೆ ಬೇರೆ ಕಡೆ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಇಲ್ಲ, ಅದು ಕೂಡ ಅವನೇ ಕೊಡ್ತಾನೆ ಅಂತ. ಈಗ ಇದಕ್ ಸಂಬಂಧಪಟ್ಟಂತೆ ಇವತ್ತಿನ ಈ ಶ್ಲೋಕ ಇದೆಯಲ್ಲ, ಅದನ್ನ ನೋಡೋಣ. ಮುಕ್ಕುಣಮೇ ಗುಗೆ, ಅದು ಇದು ಗೀತಾರ್ಥ ಸಂಗ್ರಹದಲ್ಲಿ ಇದು 15ನೇ ಶ್ಲೋಕ 16ನೇ ಅಧ್ಯಾಯದ್ದು ನಮಗೆ ಇದನ್ನ ಮೀನಿಂಗ್ ತೋರಿಸ್ಕೊಡ್ತಂದ್ರೆ ಅದರ ಅರ್ಥವನ್ನು ಸಂಪೂರ್ಣವಾಗಿ ಆಗುತ್ತೆ.
ಇದನ್ನ ಮಾಡ್ಕೊಂಡ್ರೆ ಈ ಜೀವಾತ್ಮ ಇದಾನಲ್ಲ ಇವನು ಈಗಾಗಲೇ ನಾವು ಹೇಳಿದ್ವಿ ಅವನು ಸಂಪೂರ್ಣ ಇದು ಜ್ಞಾನ ಸ್ವರೂಪಿ, ಪ್ಯೂರು. ಅವನು ಹೇಗೆ ಪರಮಾತ್ಮ ಇದ್ದಾನೋ ಹಾಗೇನೆ ಭಗವಂತ ಇರೋ ತರನೇ ಇವನು ಜ್ಞಾನ ಸ್ವರೂಪಿನೇ. ಆದ್ರೆ ಇದು ಪ್ರಕೃತಿ ಮಂಡಲದಲ್ಲಿ ಇರೋದ್ರಿಂದ ಈ 3 ಗುಣಗಳು ಅವನ ಮೇಲೆ ಪರಿಣಾಮ ಬೀರುತ್ತೆ. ಈ ಸತ್ವಗುಣ, ರಜಸ್ ಗುಣ ಮತ್ತೆ ತಮಸ್ ಗುಣ, ಇವು 3 ಈಗಾಗಲೇ ನಾವು ನೋಡಿದ್ವಿ ಹೇಗೆ ಒಂದೊಂದು ಗುಣನೂ ಪರಿಣಾಮ ಬೀರತ್ತೆ ಅಂತ. ಅದೇನೇ ಅವರು ದೇಶಿಕರು ಅದನ್ನೇ ಹೇಳ್ತಾರೆ, ಅದನ್ನೇ ಎಲಾಬ್ರೇಟ್ ಮಾಡಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಇಲ್ಲಿ ಇವಾಗ ಕೆಲವು ಇದನ್ನ ನೋಡೋಣ. ಮುಕ್ಕುಣಮೇ ಅನೈತುಂಬಿ ನೈಕೊಳ್ಳ ಮುಕ್ಕುಳ, ಈ 3 ಗುಣಗಳೇನೆ ನಮ್ಗೆ ಯಾವಾಗ್ಲೂ ಕಾರಣ. ಏನಪ್ಪಾ ಅಂದ್ರೆ ನೀವು ಪಾಪನೆ ಮಾಡಕ್ಕೆ ಇರ್ಲಿ, ಪುಣ್ಯ ಮಾಡಕ್ಕೆ ಇರ್ಲಿ, ಈ 3 ಗುಣಗಳೇ ಕಾರಣ. ಸತ್ವಗುಣದಿಂದ ಕೆಲಸಗಳನ್ನ ಮಾಡಿದ್ರೆ ಪುಣ್ಯ ಸಂಪಾದಿಸ್ಕೊಳ್ತೀರಾ, ರಜೋಗುಣಗಳಿಂದ ಬಂದ್ರೆ ಕೆಲವು ಸತಿ ಪಾಪನೂ ಬರ್ಬೋದು, ಕೆಲವು ಸತಿ ಪುಣ್ಯನೂ ಬರ್ಬೋದು, ಹೇಳಕ್ಕಾಗಲ್ಲ. ತಮೋ ಗುಣದಲ್ಲಿ ಮಾತ್ರ ಡೌಟೇ ಇಲ್ಲ, ಯಾವಾಗ್ಲೂ ನಿಮ್ಗೆ ಅದರ ಪರಿಣಾಮ, ಅದರ ಫಲ ಯಾವಾಗ್ಲೂ ನಿಮ್ಗೆ ಕೆಟ್ಟದಾಗೆ ಇರುತ್ತೆ, ಪಾಪವನ್ನೇ ಸಂಚಯಿಸ್ಕೊಳ್ತೀವಿ. ಮುಗ್ಗುಣ ಮಾಯೆ ಕಡತ್ತಲು, ಈ ಮುಗ್ಗುಣ ಮಾಯೆ ಇದೆಯಲ್ಲ ಪ್ರಕೃತಿ ಮಂಡಲದಲ್ಲಿ ಇರುವಂತ ಈ ಮುಗ್ಗುಣ ಮಾಯೆಯನ್ನು ಕಡತ್ತಲು, ಯಾರು ಅದನ್ನ ದಾಟಿ ಮಾಯೆಯನ್ನ ಕಳ್ಕೊಂಡು ಹೊರಗಡೆ ಬರ್ತಾರೋ ಮುಕ್ಕುತಿ ತಂದಳಿ ಅವರಿಗೆ ಮೋಕ್ಷ ಸಿಗತ್ತೆ ಅಂತ. ಯಾರು ಈ ಗುಣಗಳ ಪರಿಣಾಮ ಜೀವಾತ್ಮದ ಮೇಲೆ ಹೇಗೆ ಅನ್ನೋದನ್ನ ತಿಳ್ಕೊಳ್ತಾರೋ, ಅದರಿಂದ ಹೊರಗಾಗಿರ್ತಾರೋ ಅವರೆಲ್ಲ ಅದೇ ಸಮಲೋಷ್ಟಾಶ್ಮ ಕಾಂಚನ ಆ ತರ ಇರ್ಬೇಕು. ತುಲ್ಯನಿಂದ ಮೌನಿ ಅಂತ ನಾವು ನೋಡೋದಲ್ಲ, ಆ ತರ ಆಗಿರ್ಬೇಕು. ಹಾಗಿತ್ತು ಅವ್ರಿಗೆ ಮೋಕ್ಷ ಇಲ್ಲೇ ಸಿಗತ್ತೆ. ಅದನ್ನ ಹೇಳ್ತಾರೆ. ಮುಕ್ಕುಣ ಮಾತ್ರ ಪಿರಾನ್, ಭಗವಂತ ಮಾತ್ರ ಯಾವಾಗ್ಲೂ ಈ ತ್ರಿಗುಣಾತ್ಮಕ ಅಲ್ಲ. ಅದು ನೆಕ್ಸ್ಟ್ ಅಧ್ಯಾಯದಲ್ಲಿ ಪುರುಷೋತ್ತಮ ಯೋಗನಲ್ಲಿ ತುಂಬಾ ಡೀಟೈಲ್ ಆಗಿ ತೋರಿಸ್ಕೊಟ್ಟಿದ್ದಾರೆ ಪರಮಾತ್ಮ ಯಾರು ಅಂತ. ಅಲ್ಲಿ ನಾವು ಅದನ್ನ ಡೀಟೈಲ್ ಆಗಿ ನೋಡೋಣ. ಇಲ್ಲಿ ಮುಕ್ಕುಣ ಮಾತ್ರ ಪಿರಾನ್, ಭಗವಂತನಿಗೆ ಯಾವ ಗುಣಗಳು ಅವನ ಮೇಲೆ ಪರಿಣಾಮ ಮಾಡಲ್ಲ. ಅತ್ರ ಪಿರಾನ್, ಅದರಿಂದ ಹೊರತಾಗಿದ್ದಾನೆ ಅವನು. ಮುಡಿಯಿಂದಾನ್ ಮುಡಿಯೋಂತನಕ್ಕೆ ಇವಿಷ್ಟು ಈ ಸೀಕ್ರೆಟ್ ಇದೆಯಲ್ಲ 14ನೇ ಅಧ್ಯಾಯದ್ದು, ಹೇಗೆ ಎಲ್ಲ ಗುಣಗಳು ಇವೆ, ಆ ಗುಣಗಳ ಪರಿಣಾಮ ಏನಾಗತ್ತೆ ಮನುಷ್ಯನ ಮೇಲೆ ಅಂದ್ರೆ ಜೀವಾತ್ಮನ ಮೇಲೆ ಏನ್ ಪರಿಣಾಮ ಆಗತ್ತೆ ಅದನ್ನೆಲ್ಲ ತೋರಿಸ್ಕೊಟ್ಟು, ಮುಡಿಯೋಂತನಕ್ಕೆ, ಮುಡಿಯೋನ್ ಅಂದ್ರೆ ಕಿರೀಟಿ, ಅರ್ಜುನನಿಗೆ ಒಂದು ಹೆಸರು ಕಿರೀಟಿ ಅಂತ. ಆ ಕಿರೀಟಿಗೆ ಇವನು ಭಗವಂತ ಇದನ್ನೆಲ್ಲ ಹೇಳ್ಕೊಡ್ತಾನೆ. ಇಲ್ಲಿ ಇವಾಗ ಕೆಲವು ಭಗವದ್ಗೀತೆ ಶ್ಲೋಕಗಳು ಈಗಾಗ್ಲೇ ಮಧ್ಯ ಒಂದೊಂದು ಹೇಳಿದ್ದೆ, ಇನ್ನು ಕೆಲವಿದೆ, ತುಂಬಾ ಚೆನ್ನಾಗಿದೆ ಅನುಸಂಧಾನ ಮಾಡಕ್ಕೆ. ಈ ವಿಷಯ ಯಾವುದು ಪ್ರಕೃತಿನಲ್ಲಿರೋ 3 ಗುಣ ವಿಷಯದ ಹೇಳ್ಕೊಡುವಂಥದ್ದು, ಅದನ್ನ ನೋಡಿ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿಯಾಃ ತಾಸಾಂ ಬ್ರಹ್ಮ ಮಹತ್ಯೋನಿಃ ಅಹಂ ಬೀಜ ಪದ ಪಿತಾಃ. ಎಲ್ಲರಿಗೂ ಹುಟ್ಟುವ ಜಾಗ ಇದೆಯಲ್ಲ ಅದು ಪ್ರಕೃತಿ ಮಂಡಲನೇ, ಸ್ಪಷ್ಟವಾಗಿ ಹೇಳ್ಬಿಟ್ಟ. ಆಮೇಲೆ ಅಂದ್ರೆ ಅವನ ಎಲ್ಲಿ ಹುಟ್ಟು ಸಾವು ಇರಲ್ವೋ ಅದು ವೈಕುಂಠ, ಎಲ್ಲಿ ಹುಟ್ಟುತ್ತೀರೋ ಅದು ಪ್ರಕೃತಿ ಮಂಡಲ, ಅಷ್ಟೇನೆ ಸಿಂಪಲ್. ಕೈವಲ್ಯವೇ ಅಷ್ಟೇ. ಮತ್ತೆ ನೀವು ಹುಟ್ಟೋದ್ರಿಂದ ಅದು ಪ್ರಕೃತಿ ಮಂಡಲ ಕೂಡ, ಅದು ಕೈವಲ್ಯನೂ ಕೂಡ ಪ್ರಕೃತಿ ಮಂಡಲದಲ್ಲೇ ಇದೆ ಅಂತ ಅರ್ಥ. ಆತರ ಸತ್ವಂ ರಜಸ್ತಮ ಇತಿ ಗುಣೌ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಈ ಪ್ರಕೃತಿನಲ್ಲಿ ಪ್ರಕೃತಿಯಲ್ಲಿರೋ ಗುಣ ಪರಿಣಾಮ ಬೀರುತ್ತೆ ಜೀವಾತ್ಮಕ್ಕೆ, ಪ್ರತಿಯೊಬ್ಬನಿಗೂ. ಆ ಪ್ರತಿಯೊಂದು ಜೀವಾತ್ಮನಲ್ಲೂ ಒಬ್ಬ ಪರಮಾತ್ಮನೂ ಇರ್ತಾನೆ. ಅವನು ಅಂತರ್ಯಾಮಿಯಾಗಿ ಒಬ್ಬ ಪರಮಾತ್ಮನು ಜೀವಾತ್ಮನ ಜೊತೆಗೆ ಇರ್ತಾನೆ. ಪ್ರಕೃತಿ ಜೊತೆಗೆ ಜೀವಾತ್ಮನ ಜೊತೆಗೆ ನಾವು ನೋಡ್ತೀವಿ, ದ್ವಾಸುಪರ್ಣ ಅನ್ನೋ ಒಂದು ಮಂಡೂಕ ಉಪನಿಷತ್ತಿನಲ್ಲಿ ಹೇಳುತ್ತೆ, ಆ ಪಕ್ಷಿ ಕೂತ್ಕೊಂಡಿರುತ್ತಲ್ಲ ಅದು ಜೀವಾತ್ಮದ ಪಕ್ಷಿ ಜೊತೆಗೆ ಒಡನಾಟ ಒಟ್ಟಿಗೆ ಇರುತ್ತಂತೆ. ಜೀವಾತ್ಮ ಮತ್ತೆ ಪರಮಾತ್ಮ ಒಂದು ಮರದ ಮೇಲೆ ಇರೋ ಪಕ್ಷಿಗೆ ಹೋಲಿಸ್ತಾರೆ. ಆದ್ರೆ ಈ ಪರಮಾತ್ಮ ಅನ್ನೋನು ಆ ಕರ್ಮದ ಆ ಗಿಡದಲ್ಲಿ ಒಂದು ಫಲ ಬಿಟ್ಟಾಗ ಅದು ಕರ್ಮದ ಫಲ. ಆ ಕರ್ಮದ ಫಲವನ್ನ ಜೀವಾತ್ಮ ಮಾತ್ರ ತಿಂತಾನೆ, ಪರಮಾತ್ಮ ತಿನ್ನೋದಿಲ್ಲ. ಅವ್ನು ನೋಡ್ತಾ ಇರ್ತಾನೆ ಅಷ್ಟೇ, ಅದನ್ನ ನೋಡ್ತಾ ಇರ್ತಾನೆ, ತಿನ್ನೋದನ್ನ ನೋಡ್ತಾ ಇರ್ತಾನೆ. ಅದು ದ್ವಾಸುಪರ್ಣ ಇದರಲ್ಲಿ ಮತ್ತೆ ಶ್ವೇತಾಶ್ವತರ ಉಪನಿಷತ್ತಲ್ಲಿ ನಮಗೆ ತಿಳಿಸ್ಕೊಡ್ತಾರೆ ಅವರು. ಕರ್ಮಣ ಸುಕೃತಸ್ಯಾಹುಃ ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸತ್ಫಲಂ. 16ನೇ ಇದರಲ್ಲಿ ಈ 14ನೇ ಚಾಪ್ಟರ್ ಅಲ್ಲಿ 16ನೇ
ಶ್ಲೋಕ ಇದು. ಏನಪ್ಪಾ ಅಂದ್ರೆ ಸಾತ್ವಿಕ ಕರ್ಮವನ್ನ ಸತ್ವವಾದ ಫಲ ಕೊಡುತ್ತೆ ನಮಗೆ, ಅದನ್ನ ತೋರಿಸ್ಕೊಡ್ತಾರೆ. ರಾಜಸಿಕ ಕರ್ಮಗಳನ್ನ ಮಾಡಿದಾಗ ಕಷ್ಟ ಅಥವಾ ಸುಖ ಎರಡೂ, ದುಃಖ ಯಾವ್ದಾದ್ರು ಬರ್ಬೋದು, ದುಃಖ ಅಥವಾ ಸುಖ ಯಾವ್ದಾದ್ರು ಬರ್ಬೋದು. ಆ ತರ ಒಂದು ಕೆಲಸ ರಜೋಗುಣದಿಂದ ಆಗತ್ತೆ. ತಮೋ ಗುಣದಿಂದ ಏನಾಗುತ್ತೆ ಅಂದ್ರೆ ಅಜ್ಞಾನ, ಅಂಧಕಾರ. ಈ ಅಜ್ಞಾನದಿಂದ ಅಂಧಕಾರಕ್ಕೆ ಗೊತ್ತಿಲ್ಲದೆ ಇಲ್ಲ, ಭಗವಂತನ ವಿಷಯ ಏನೂ ಗೊತ್ತಾಗಲ್ಲ. ಇನ್ನೂ ಹೋಗಿ ಹೋಗಿ ಆಲಸಿಕೆಯಿಂದ ಏನು ತಿಳ್ಕೊಳ್ಳೋಕ್ಕೂ ಇಷ್ಟಪಡೋದಿಲ್ಲ, ಎಲ್ಲೂ ಕಾಲಕ್ಷೇಪಕ್ಕೆ ಹೋಗಕ್ಕೂ ಇಷ್ಟಪಡಲ್ಲ. ಹಾಗೆ ಇದ್ಕೊಂಡು ಏನು ಗೊತ್ತೂ ಆಗಲ್ಲ, ಇನ್ನೂ ವರ್ಷಾಗೆ ಹೋಗುತ್ತೆ. ಅದೇ ತರ 19ನೇ ಶ್ಲೋಕದಲ್ಲಿ ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತಿ ಮದ್ಭಾವಂ ಸೋಧಿಗಚ್ಚತಿ. ಯಾರು ಈ ಸಾತ್ವಿಕ ಗುಣಗಳ ಸಾತ್ವಿಕವಾದ ಚಟುವಟಿಕೆಗಳನ್ನ ಮಾಡ್ಕೊಂಡಿರ್ತಾರೋ ಅವರಿಗೆ ಅದಕ್ಕೆ ಏನು ಫಲವಾಗಿ ಏನನ್ನು ಎದುರು ನೋಡದೆ ಇರ್ತಾರೋ ಅದು ತುಂಬಾ ಇಂಪಾರ್ಟೆಂಟ್. ಅವರಿಗೆ ಭಗವಂತ ತುಂಬಾ ಸುಲಭವಾಗಿ ಸಿಗ್ತಾನೆ ಅಂತ, ಅವನು ಭಗವಂತನೇ ಆರಿಸ್ಕೊಳ್ತಾನೆ ಅಂತ. ಅವನ್ನ ಯಾವ ಫಲಾಪೇಕ್ಷೆಯೂ ಇಲ್ಲದೆ ಒಂದು ಒಳ್ಳೆ ಕೆಲಸವನ್ನ ಮಾಡ್ಬೇಕು ಅಂತ ನೀವು ಅನ್ಕೊಂಡ್ರೆ ಅವಾಗ ಭಗವಂತ ಅವನನ್ನ ಆರಿಸ್ಕೊಳ್ತಾನೆ, ತನ್ನ ಹತ್ರಕ್ಕೆ ತಗೊಳ್ತಾನೆ. ಈ ಗುಣಗಳೆಲ್ಲ ಏನಾಗುತ್ತೆ ಪ್ರಕೃತಿಯಲ್ಲಿ ಇರೋದ್ರಿಂದ ಇದು ಬಂದು ಆತ್ಮಕ್ಕೆ ಅಂಟ್ಕೊಳ್ಳಲ್ಲ, ಜೀವಾತ್ಮದ ಮೇಲೆ ಪರಿಣಾಮ ಮಾತ್ರ ಬೀಳುತ್ತೆ ಅಷ್ಟೇನೆ. ಅವನ ಜೀವನ ಶೈಲಿ, ಅವನು ಮಾಡೋ ಕೆಲಸ, ಅವನು ತಿನ್ನೋ ಊಟ, ಇದನ್ನೆಲ್ಲ ನಿರ್ಣಯ ಮಾಡುತ್ತೆ. ಆದ್ರೆ ಅದಕ್ಕೂ ಆತ್ಮನಿಗೂ ಏನೂ ಸಂಬಂಧ ಇಲ್ಲ. ಒಂದ್ ವೇಳೆ ಆ ಜೀವ ಹೋಗ್ಬಿಡುತ್ತೆ ಅನ್ಕೊಳ್ಳಿ, ತಕ್ಷಣ ಆ ಜೀವಾತ್ಮ ಮಾತ್ರ ಹೋಗುತ್ತೆ. ಅವನ ಜೊತೆಗೆ ಹೋಗುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಅವನಿಗೆ ಅಂಟಿಕೊಂಡಂತ ವಾಸನೆಗಳು, ಕರ್ಮದ ವಾಸನೆಗಳು ಮಾತ್ರ ಹಾಗೆ ಹೋಗುತ್ತೆ. ಆ ತರ ಹೋಗುತ್ತೆ, ಅದು ಬೇರೆ ಏನು ಇನ್ಫ್ಲುಯೆನ್ಸ್ ಮಾಡಲ್ಲ. ಆ ತರ ಆ ಕರ್ಮವನ್ನ ಯಾವ ತರ ಮಾಡ್ಬೇಕು ಅನ್ನೋದನ್ನ ನಿರ್ಣಯ ಮಾಡುತ್ತೆ ಅದು. ಇದನ್ನ ಕೆಲವ್ರು ಮಾತ್ರನೇ ತಿಳ್ಕೊತಾರಂತೆ, ಯಾಕಂದ್ರೆ ಭಗವಂತನಿಂದನೇ ಎಲ್ಲಾ ನಡೀತಾ ಇರೋದು, ಭಗವಂತನೇ ನಿಯಾಮಕ ಅನ್ನೋದನ್ನ ತಿಳ್ಕೊಂಡ್ಬಿಟ್ರೆ ಯಾವ ಶ್ರಮವೂ ಇರೋದಿಲ್ಲ. ಅದು ಗೊತ್ತಿಲ್ಲದೆ ಹೋದ್ರೇನೆ ಕಷ್ಟ ಬರೋದು. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಅನೇಕ ಜನ್ಮಗಳು ಇವೆಲ್ಲ ನಾವು ಇವಾಗ ಹೇಳ್ತಾ ಇದೀವಲ್ಲ, ತುಂಬಾ ಸೀಕ್ರೆಟ್ಸ್ ಇವೆಲ್ಲನೂ. ಸೀಕ್ರೆಟ್ಸ್ ಸಾಕ್ಷಾತ್ ಭಗವಂತನೇ ಹೇಳಿದ್ದು, ಎಲ್ಲರಿಗೂ ಹೇಳ್ದ. ಯಾರಿಗೂ ಒಬ್ರಿಗೆ ಇಬ್ರಿಗೆ ಅಂತಲ್ಲ, ತೀರ್ಥದಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಹೇಳಿದ್ನಲ್ಲ, ಯಾವ ಜಾತಿ ಭೇದ ಕುಲ ಇಲ್ಲದೆ ಎಲ್ಲರೂ ಕೇಳಿಸ್ಕೊಂಡ್ರು. ಈಗ ರೀಟೋಲ್ಡ್ ಸ್ಟೋರಿ ತರ ಸಂಜಯನ್ಗೆ ಏನ್ ಹೇಳ್ದ ಅಂತ ಹೇಳಿದಾಗಿದೆ, ಇದನ್ನ ಮತ್ತೆ ಎಲ್ಲಾ ಪ್ರಕಾಶ ಪಡಿಸಿದ್ರು ಅಷ್ಟೇನೆ. ಆ ವಿಷಯಗಳು, ಭಗವದ್ಗೀತೆ ವಿಷಯಗಳು ಎಲ್ಲರಿಗೂ ಗೊತ್ತೇ ಆಗುತ್ತೆ. ಆ ಗೊತ್ತಾದಾಗ ಏನಾಗುತ್ತೆ, ಈ ತರ ಗೊತ್ತಾಗಿ ಭಗವಂತರನ್ನ ತಿಳ್ಕೊಳ್ಳೋದು ತುಂಬಾ ರೇರ್ ಅಂತೆ. ಯಾಕಂದ್ರೆ ಯಾರೋ ಹೇಳಿದ್ರೆ ಕೂಡ ಹೋಗಿ ಕೇಳ್ಬಿಡ್ಬೇಕಲ್ಲ, ನಮ್ಮ ಸ್ವಭಾವಕ್ಕೆ ಹೋಗಿ ಕೇಳುವಂತ ಬುದ್ಧಿ ಇರ್ಬೇಕು. ನಾವು ಹೋಗಿ ಕೇಳದೆ ಹೋದ್ರೆ, ನಮ್ ಕಿವಿಗೆ ಬೀಳ್ದೆ ಹೋದ್ರೆ, ಗೀತೆ ಅನ್ನೋ ಒಂದು ವಿಷಯನೇ ಇದೆ ಅನ್ನೋದೇ ಗೊತ್ತಿಲ್ಲದೆ ಹಾಗೆ ಪ್ರಾಣ ಹೋಗ್ಬೋದು. ಹಾಗಿರ್ಬೇಕಾದ್ರೆ ಇಲ್ಲಿ ಹೇಳ್ತಾರೆ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ಮಾನ್ ಪ್ರಪದ್ಯತೆ. ಇಲ್ಲಿ ಗಿಡ ಮರಗಳು ಕೂಡ ಅಷ್ಟೇನೆ ಅದೇ ತರ ಪರ್ಮನೆಂಟ್ ಆಗಿ ಇದ್ದು ಬಿಟ್ಟಿರುತ್ತೆ, ಆ ಬುದ್ಧಿಗಳು ಎಲ್ಲ ಹೋಗೋದೇ ಇಲ್ಲ, ಹಾಗೇ ಇರುತ್ತೆ ಅಂತ. ಅದಕ್ಕೆ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್, ಅಲ್ಲೊಂದು ಇಲ್ಲೊಬ್ಬ ಮಾತ್ರ ಜ್ಞಾನ, ನಿಜವಾದ ಜ್ಞಾನವನ್ನ ಪಡ್ಕೊಂಡವರು ಒಬ್ಬನ ಇರ್ತಾನೆ. ಜನ್ಮನಾಮಂತೆ ಜ್ಞಾನವಾನ್ಮಾನ್ ಪ್ರಪದ್ಯತೆ, ಜ್ಞಾನ ಪಡ್ಕೊಂಡಿರ್ತಾನೆ. ಇನ್ ಕೆಲವ್ರು ಏನ್ ಮಾಡಿದ್ರೆ ಬೇರೆ ಕೆಲಸ ಎಲ್ಲ ಮಾಡಿಸ್ತಾರೆ ಅವ್ರ ಹತ್ರ, ಪಾಪ ಅವ್ರಿಗೆ ಗೊತ್ತೇ ಇರೋದಿಲ್ಲ, ಆ ತರ ಮಾಡಿಸ್ಕೊಳ್ತಾರೆ. ವಾಸುದೇವ ಸರ್ವಮಿತಿ, ವಾಸುದೇವನೇ ಇಲ್ಲ ಅಂತ ಗೊತ್ತಿಲ್ಲದೆ ಯಾರು ಅನ್ಕೊಂಡಿರ್ತಾನೋ ಸಮಹಾತ್ಮ ಸುದುರ್ಲಭ ಅಂತ ಮಹಾತ್ಮ. ಭಗವಂತ ಹೇಳ್ತಾನೆ ಯಾರು ಹಾಗೆ ಅನ್ಕೊಂಡಿರ್ತಾರೆ ಅವರೇ ಮಹಾತ್ಮ ಅಂತ. ಕೃಷ್ಣಾವತಾರ ಆದ್ರೆ ಕೂಡ ಅವನು ವಿಷ್ಣು ಅವತಾರನೇ, ತಿಳ್ಕೊಳ್ಳಿ, ಜ್ಞಾಪಕ ಇರ್ಲಿ. ಭಗವಂತ ನೋಡ್ತಾನಂತೆ, ಪಾಪ ಈ ಜನ್ಮದಲ್ಲಿ ಎಲ್ಲವನ್ನು ತ್ಯಾಗ ಮಾಡಿ ಪಾಪ ಕೊನೆಗೆ ನನಗೆ ಸರೆಂಡರ್ ಅಂದ್ರೆ ಶರಣಾಗತಿ ಮಾಡ್ಕೊಳ್ತಾನಲ್ಲ ಅಂತ ನೋಡಿ ಅನುಗ್ರಹ ಮಾಡ್ತಾನೆ ಭಗವಂತ ಅಲ್ಲಿ. ಅವಾಗ ಈ ತರ ಸಿಗೋದು ತುಂಬಾ ಅಪರೂಪ. ಭಗವಂತನೇ ಎಲ್ಲ ಅಂತ ನಮ್ಗೆ ಸಿಗೋದು ಅಪರೂಪ ಅಂತ ಹೇಳ್ತಾನೆ ಭಗವಂತ. ಈಗ ಇದಿಷ್ಟು 14ನೇ ಚಾಪ್ಟರ್. 14ನೇ ಚಾಪ್ಟರ್ ಅಲ್ಲಿ ಏನ್ ನೋಡಿದ್ವಿ ನಾವು, ಪ್ರಕೃತಿನಲ್ಲಿ ಇರುವಂತ ಮೂರು ಗುಣಗಳಲ್ಲಿ ಆಗುವಂತ ವ್ಯತ್ಯಾಸಗಳು, ಅದು ಜೀವಾತ್ಮದ ಮೇಲೆ ಬೀರುವಂತ ಪರಿಣಾಮ. ಅದ್ಯಾಕೆ ಪರಮಾತ್ಮನ ಪರಿಣಾಮ ಬೀರಲ್ಲ ಅಂತ ಹೇಳಿದ್ರೆ, ಅದು
ಸುಮ್ಮನೆ ಕೂತಿರತ್ತಷ್ಟೇ, ಸಾಕ್ಷಿಯಾಗಿ ನೋಡುತ್ತೆ, ಆದ್ರೆ ಯಾವುದು ಅದು ಆ ಗುಣಗಳ ಪರಿಣಾಮ ಅದ್ರ ಮೇಲೆ ಆಗೋದಿಲ್ಲ ಆತರ. ಇವಾಗ 15ನೇ ಅಧ್ಯಾಯಕ್ಕೆ ಬರೋಣ. ಇದು ಸ್ವಲ್ಪ ಸೂಕ್ಷ್ಮವಾಗಿ ಹೇಳ್ಬಿಟ್ಟು ಮುಗಿಸೋಣ. ಇನ್ನು ಜಾಸ್ತಿ ಡೀಪ್ ಮೀನಿಂಗ್ ಬೇಕಾದ್ರೆ ನೆಕ್ಸ್ಟ್ ಕ್ಲಾಸ್ ಅಂತ ತಗೊಳ್ಳೋಣ. ಇಲ್ಲಿ ಅಥವಾ ಇನ್ನೊಂದು 10 ನಿಮಿಷ ಇದು ಸಮಯ ಇದ್ರೆ ಇದನ್ನು ಮುಗಿಸ್ಬಿಡೋಣ. 15ನೇ ಚಾಪ್ಟರ್. ಇಲ್ಲಿ 15ನೇ ಚಾಪ್ಟರ್ಗೆ ಇಲ್ಲಿ 16ನೇ ಶ್ಲೋಕಕ್ಕೆ ನಾವು ಹೋಗ್ಬೇಕು. ಇದು ಹೇಳ್ಕೊಳ್ಳೋಣ. ಮೂವೆಟ್ಟಿಲುಂ அதின்மோகமடைந்த மூவெட்டிலும் அதின் மோகமடைந்த உயிர்களிலும் உயிர்களிலும் நாவெட்டெழுத்தோடு எழுத்தோடு நல்வீடு நன்னின நம்பரிலும் நல்வீடு நன்னின நம்பரிலும் மேவெட்டுவன் குண விண்ணோர்களிலும் விஷயனுக்கு தாவிட்டு உலகளந்தான் தன்னை வேறென்று சாத்தினனே மூவெட்டிலும் அதன் மோகமடைந்த உயிர்களிலும் நாவெட்டெழுத்தோடு நல்வீடு நன்னின நம்பரிலும் மேவெட்டுவன் குணவிண்ணோர்களிலும் விஷயனுக்கு தாவிட்டுலகளந்தான் தன்னை வேறென்று சாத்தினனே. மூவெட்டிலும் அதின் மோகம் அடைந்த உயிர்களிலும் நாவெட்டு எழுத்தொடு நல்வீடு நன்னின நம்பரிலும் மேவெட்டுவன் குணவிண்ணோர்களினும் விஷயனுக்கு தாவிட்டு உலகளந்தான் தன்னை வேறென்று சாத்தினனே. ಈ 15ನೇ ಅಧ್ಯಾಯ ಇದೆಯಲ್ಲ, ಪುರುಷೋತ್ತಮ ಯೋಗ ಅಂತ ಹೇಳ್ತಾರೆ. ಪುರುಷಕ್ಕೆ ಈಗಾಗ್ಲೇ ನಾನು ಹೇಳಿದೆ, ಚಿತ್ತು ಅಚಿತ್ತು, 13ನೇದು ಚೇತನ, 14ನೇದು ಅಚೇತನ ವಸ್ತು ಪ್ರಕೃತಿಯನ್ನ ಹೇಳುತ್ತೆ, 15 ಪುರುಷೋತ್ತಮ ಭಗವಂತನ ಬಗ್ಗೆ ಹೇಳುತ್ತೆ ಅಂತ. ಈ ಪುರುಷೋತ್ತಮ ಯೋಗದಲ್ಲಿ ಭಗವಂತ ಯಾರು, ಅವನಿಗೆ ಡೆಫಿನೇಷನ್ ಆತರ ಏನು ಅದನ್ನ ತಿಳ್ಕೋಬೇಕು. ಭಗವಂತನ ನಮಸ್ಕಾರ ಮಾಡಿ, ಭಗವಂತನ ಇದ್ ಮಾಡಿ, ಅವನಲ್ಲಿ ಶರಣಾಗತಿ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಯಾಕೆ ಮಾಡ್ಕೋಬೇಕು, ಅವನೇನು ಅಂತವನೇನು, ಅದು ಏನ್ ಸ್ಪೆಷಲ್, ಅದೆಲ್ಲ ಈ 15ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಮೊದಲನೇ ಶ್ಲೋಕನೇ ತುಂಬಾ ಸೊಗಸಾಗಿದೆ. ಊರ್ಧ್ವ ಮೂಲ ಮದಶಾಕಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಊರ್ಧ್ವ ಮೂಲ ಮದಶಾಕಂ ಹೇಗೆ ಅಂದ್ರೆ ಒಂದು ಇನ್ವರ್ಟೆಡ್ ಉಲ್ಟಾ ಬೇರ್ ಮೇಲೆ ಮರ ಕೆಳಗೆ ಆ ತರ ಒಂದು ಸನ್ನಿವೇಶವನ್ನ ತೋರಿಸ್ಕೊಡ್ತಾರೆ. ಅಶ್ವತ್ಥ ಮರವನ್ನ ಬೇರ್ ಮೇಲೆ ಇವು ಕೆಳಗೆ ತೋರಿಸೋದ ಕಾರಣ ಏನಪ್ಪಾ ಅಂದ್ರೆ, ನಾವೆಲ್ಲರೂ ಅಶ್ವತ್ಥ ಸಾಮಾನ್ಯ ಏನಾಗುತ್ತೆ, ಆ ಬಿಳಲ್ಗಳನ್ನೆಲ್ಲ ಕೆಳಗಡೆ ಬಿಟ್ಟು ಸಂಸಾರದಲ್ಲಿ ಬೇರು ಉಳ್ಕೊಂಡ್ಬಿಡುತ್ತೆ. ಪ್ರಕೃತಿ ಮಂಡಲದಲ್ಲಿ ಬೇರು ಉಳ್ಕೊಳ್ಳುತ್ತೆ. ಆ ಬೇರನ್ನ ಕಿತ್ತು ತೆಗಿಬೇಕು. ಹೇಗೆ ಅಂತ ಹೇಳಿದ್ರೆ, ನಮ್ಮ ಅಜ್ಞಾನವನ್ನು ಹೋಗ್ಲಾಡಿಸಿ ನಮ್ಮ ಸಂಬಂಧಗಳು ಮತ್ತೆ ಇದನ್ನೆಲ್ಲ ಕಡ್ದು ಹಾಕಿ ನಾವು ಭಗವಂತನ ಕಡೆಗೆ ಹೋಗ್ಬೇಕು ಅಂತ ಹೇಳಿದಾಗ ಮರವನ್ನ ಆ ಬಿಳಲುಗಳನ್ನ ಕಟ್ ಮಾಡಿ ಹಿಂತಿರುಗಿಸ್ಬೇಕು. ಬೇರನ್ನ ಅವನಿಗೆ ಬೇಕು. ಬೇರು ಭಗವಂತ. ಯಾವಾಗ್ಲೂ ಅಷ್ಟೇ, ಮರಕ್ಕೆ ನೀರ್ ಹಾಕ್ಬೇಕಾದ್ರೆ ಒಂದೊಂದು ಎಲೆಗೂ ಹಾಕಕ್ಕಾಗಲ್ಲ. ನೀವು ಬೇರ್ ಹತ್ರ ಹಾಕ್ಬಿಟ್ರೆ ಎಲ್ಲ ಅಲ್ಲಿಗೆ ಹೋಗುತ್ತೆ. ಅದೇ ತರ ನಾವು ಬೇರು ಭಗವಂತನಲ್ಲಿ ನಾವು ಸೇರ್ಕೊಳ್ಬೇಕು. ಅವನೇ ಮೂಲ ಕಾರಣ. ಅವನು ಚೆನ್ನಾಗಿದ್ರೆ ಎಲ್ಲ ನಮ್ಗೆಲ್ಲ ಚೆನ್ನಾಗಿತ್ತು. ಚಂದಾಂಸಿ ಯಸ್ಯ ಪರ್ಣಾನಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಇಲ್ಲೆಲ್ಲ ಮೇಲ್ಗಡೆ ಇರೋ ಶಾಖೆಗಳೆಲ್ಲಾನು ಗಂಧರ್ವ, ಯಕ್ಷ, ಕಿನ್ನರ, ಸ್ವಲ್ಪ ಮೇಲ್ಜಾತಿಯ ವರ್ಗದ ದೇವತೆಗಳು, ಅದಕ್ಕೆ ಹೋಲಿಸ್ತಾರೆ. ಅಲ್ಲಿ ಕೆಳಗಡೆ ಇರೋರೆಲ್ಲಾನು ಹೀಗೆ ನೀಚ ಜಾತಿಯಾದ ಮನುಷ್ಯ, ಹೆಂಗಸು, ಗಂಡಸು, ಕೀಟ, ಪ್ರಾಣಿಗಳು ಇವುಗಳಿಗೆಲ್ಲ ಹೋಲಿಸ್ತಾರೆ. ಆದ್ರೆ ಎಲ್ಲದಕ್ಕೂ ಒಂದೇ ಬೇರು, ಎಲ್ಲದಕ್ಕೂ ಮೂಲ ಪುರುಷ ಭಗವಂತನೇ. ಅದನ್ನ ತೋರಿಸ್ಕೊಡ್ತಾರೆ. ಇದರಲ್ಲಿ ಇವಾಗ ಒಂದೊಂದಾಗಿ ನೋಡೋಣ ಹೇಗೆ ಅಂತ ಹೇಳಿದ್ರೆ, ಈ ಪುರುಷೋತ್ತಮ ಯೋಗ ಅಂತ ಬರುತ್ತಲ್ಲ ಈ ಅಧ್ಯಾಯದಲ್ಲಿ. ಪುರುಷೋತ್ತಮ ಅಂದ್ರೆ ಏನು? ಸಹ ಉತ್ತಮ ಪುರುಷ. ಪುರುಷೋತ್ತಮನಿಗೆ ಡೆಫಿನೇಷನ್ ಅಂದ್ರೆ ಆ ನಿರುಕ್ತಿ, ಪದದ ನಿರುಕ್ತಿ ಬರುತ್ತಲ್ಲ. ನಿರುಕ್ತಿ ಅಂತ ಹೇಳಿದ್ರೆ ಒಂದು ಸಂಸ್ಕೃತದಲ್ಲಿ ಒಂದು ಪದಕ್ಕೆ
ಹ್ಯಾವ್ ಎ ರಿಯಲ್ ಲಿಟ್ರಲ್ ಮೀನಿಂಗ್. ಆ ಮೀನಿಂಗ್ ಇರೋ ಅದನ್ನ ಬಿಡಿಸಿ ಹೇಳಿದಾಗ ಅದೇ ನಿರುಕ್ತಿ ಆಗುತ್ತೆ. ಪುರುಷೋತ್ತಮ ಪದಕ್ಕೆ ಸಹ ಉತ್ತಮ, ಯಾರು ಉತ್ತಮನಾದವನಿರ್ತಾನೋ ಪುರುಷರಲ್ಲಿ ಉತ್ತಮನಾಗಿರ್ತಾನೋ ಅವನೇ ಪುರುಷೋತ್ತಮ ಅಂತ ಹೇಳ್ತಾರೆ. ವಿಷ್ಣು ಪುರಾಣದಲ್ಲೂ ಅಷ್ಟೇ, ಹಾಗೇನೆ ಶ್ರೀಮದ್ ರಾಮಾಯಣದಲ್ಲೂ ಹಾಗೇನೆ ಇದನ್ನ ಒಪ್ಕೊಳ್ತಾರೆ. ಇವನೇ ಭಗವಂತನೇ ಲಾರ್ಡ್ ಸುಪ್ರೀಂ ಅಂತ ಹೇಳ್ತೀವಲ್ಲ, ಪುರುಷೋತ್ತಮ, ಅದಕ್ಕೆ ಮೀನಿಂಗ್ ಅದೇನೆ. ಲಾರ್ಡ್ ಸುಪ್ರೀಂ ಅಂದ್ರೆ ಅದೇನೆ ಮೀನಿಂಗ್. ಇವನು ಪುರುಷೋತ್ತಮ ಅಂತ ಹೇಳ್ತಾರೆ. ಈ ಪುರುಷೋತ್ತಮ ಇದನ್ನ 3 ವಿಧವಾಗಿ ಅದನ್ನ ವಿವರಿಸಬಹುದು. ಹೇಗೆ ಅಂತ ಹೇಳಿದ್ರೆ, ಪುರುಷಾನಾಂ ಉತ್ತಮಃ, ಪುರುಷೇಭ್ಯ ಉತ್ತಮಃ, ಪುರುಷೇಷು ಉತ್ತಮಃ. ಎಲ್ಲಾ ಪುರುಷರಲ್ಲಿ ಉತ್ತಮವಾದವನು ಅಂತ. ಪುರುಷೇಭ್ಯ ಉತ್ತಮ, ಉತ್ತಮ ಗುಣಗಳುಳ್ಳ ಇರೋಂಥ ಪುರುಷನು. ಪುರುಷೇಷು ಉತ್ತಮ, ಉತ್ತಮನಾದ ಪುರುಷನು ಅಂತ. ಈ ಶ್ರುತ ಪ್ರಕಾಶಿಕೆಯಲ್ಲೂ ಹಾಗೆ ಸ್ವಾಮಿ ದೇಶಿಕರು ಸ್ತೋತ್ರ ರತ್ನವನ್ನ ವ್ಯಾಖ್ಯಾನ ಮಾಡಿದ್ರೆ ಅದರಲ್ಲೂ ಅಷ್ಟೇನೆ ಇದನ್ನ ಈ ಪುರುಷೋತ್ತಮ ಡೆಫಿನೇಷನ್ಸ್ ಇದೆಯಲ್ಲ, ಇವುಗಳಿಗೆಲ್ಲ ಅದಕ್ಕೆ ಪೂರಕವಾಗಿನೇ ಎಲ್ಲ ಅವರು ಹೇಳ್ತಾರೆ. ಈ ಇದರಲ್ಲಿ ಆಳಿವಂದರ ಶ್ಲೋಕವನ್ನ ನೋಡೋಣ ಈಗ. ಅಚಿನ್ಮಿಶ್ರಾದಿಶುದ್ಧಾಚ ಚೇತನಾತ್ ಪುರುಷೋತ್ತಮಃ, ವ್ಯಾಪನಾತ್ ಭರಣಾತ್ ಸಾಮ್ಯಾತ್ ಅನ್ಯ ಪಂಚದಶೋದಿತಃ. ಅದು ಹೇಳ್ತಾರೆ ಇಲ್ಲಿ. ಏನಪ್ಪಾ ಅಂತ ಹೇಳಿದ್ರೆ, ಈ ಸರ್ವೇಶ್ವರ ಅಂತ ಹೇಳಿದ್ರೆ ಎಲ್ಲರಿಗೂ ಈಶ್ವರ, ಎಲ್ಲರಿಗೂ ಒಡೆಯ. ಅವನು ಬೇರೆನೆ, ಡಿಫ್ರೆಂಟ್. ಅವನು ಯಾರಿಗೂ ನ ಸಮ ಅಭ್ಯಧಿಕ, ಅವನಿಗೆ ಸಮನೂ ಯಾರು ಇಲ್ಲ, ಅಧಿಕರೂ ಯಾರು ಇಲ್ಲ ಅನ್ನೋದನ್ನ ತೋರಿಸ್ಕೊಡ್ತಾರೆ. ಅವನೇ ಸರ್ವೇಶ್ವರ. ಇದರಲ್ಲಿ ಯಾರ್ಯಾರು ಈಶ್ವರ ಅಲ್ಲ ಅಂತ ನಾವು ತಿಳ್ಕೊಂಡ್ಬಿಟ್ರೆ ಯಾವಾಗ ಈಶ್ವರ ಯಾರು ಅನ್ನೋದು ಗೊತ್ತಾಗುತ್ತೆ. ಪುರುಷೋತ್ತಮ ಯಾರು ಅಂತ ತಿಳ್ಕೊಳ್ಬೇಕಾದ್ರೆ ಯಾವ್ದೆಲ್ಲ ಪುರುಷೋತ್ತಮ ಅಲ್ಲ ಅನ್ನೋದು ತಿಳ್ಕೊಂಡ್ರೆ ಅವಾಗ ನಮಗೆ ಬೈ ಎಲಿಮಿನೇಟಿಂಗ್ ದ ನೆಗೆಟಿವ್ ಥಿಂಗ್ಸ್ ವಿಲ್ ಕಮ್ ಟು ದ ಕರೆಕ್ಟ್ ಥಿಂಗ್. ಅವತರ ಹಾಗೆ ಅದನ್ನ 24 ತತ್ವಗಳಿದೆಯಲ್ಲ, ಅಕಸ್ಮಾತ್ ಪುರುಷೋತ್ತಮನ ಅಂತ ಹೇಳಿದ್ರೆ ಇಲ್ಲ. ಈ 24 ತತ್ವಗಳಿದೆಯಲ್ಲ ಯಾವ್ದಂದ್ರೆ ಪಂಚಭೂತ, ಪಂಚತನ್ಮಾತ್ರೆ, ಪಂಚೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಮನಸ್ಸು, ಮಹತ್ತು, ಪ್ರಕೃತಿ, ಅಹಂಕಾರ. ಇದಿಷ್ಟು ಟೋಟಲ್ ಹಾಕಿದ್ರೆ 24 ಆಗತ್ತಲ್ಲ. ಇದೆಲ್ಲ ಏನು ಇದೇನಾ? ಯಾಕಂದ್ರೆ ಪಂಚಭೂತಗಳು ಎಲ್ಲ ಭಗವಂತನೇ ಅಲ್ವಾ ಸೃಷ್ಟಿ ಮಾಡಿದ್ದು. ಇದೇನಾ ಭಗವಂತ ಅಂದ್ರೆ ಅಲ್ಲ, ಇದೆಲ್ಲ ಬೇರೆನೆ. ಇದೆಲ್ಲ ಭಗವಂತನೇ ಸೃಷ್ಟಿ ಮಾಡಿದ್ದೆ ಕೂಡ ಇದು ಭಗವಂತ ಅಲ್ಲ, ಭಗವಂತ ಇದಕ್ಕಿಂತ ಹೊರತಾಗಿದ್ದಾನೆ ಅಂತ. ಸರಿ, ಹಾಗಾದ್ರೆ ಈ ಚೇತನ ಜೊತೆಗೆ ಒಳಗಡೆ ಒಂದು ಪರಮಾತ್ಮನೂ ಇದ್ದಾನೆ ಅಂತ ಹೇಳಿದ್ರಲ್ಲ ಇವಾಗ ದ್ವಾಸುಪರ್ಣ ಅಂತ ಹೇಳಿದ್ರೆ, ಆ ಚೇತನನೇ ಪುರುಷೋತ್ತಮನ, ಅವನೇ ಭಗವಂತನ ಅಂತ ಹೇಳಿದ್ರೆ, ಆ ಚೇತನ ಕೂಡ ಪ್ರಕೃತಿ ಸಂಬಂಧ ಇರೋದ್ರಿಂದ ಅದು ಪುರುಷೋತ್ತಮ ಅಲ್ಲ. ಯಾಕಂದ್ರೆ ತ್ರಿಗುಣ ಅಷ್ಟಪಿರಾನ್ ಅಂತ ಹಿಂದಿನ ಹಾಡಲ್ಲೇ ಹೇಳಿದ್ರಲ್ಲ, ಅದಕ್ಕೋಸ್ಕರ ಅವನು ಪುರುಷೋತ್ತಮ ಅಲ್ಲ. ಹಾಗಾದ್ರೆ ಹೋಗ್ಲಿ, ಈ ಚೇತನರು ಮುಕ್ತರಾಗ್ತಾರಲ್ಲ, ಮುಕ್ತ ದೇಶನಲ್ಲಿ ಇರ್ತಾರಲ್ಲ, ಅವ್ರು ಆ ಪುರುಷೋತ್ತಮ ಅಂತ ಹೇಳಿದ್ರೆ ಅದೇನೇ ಇಲ್ಲಿ ಹೇಳ್ತಾರೆ. ಯಾವ್ದು ಅಂತ ಹೇಳಿದ್ರೆ, ನಾವೆಟ್ಟೆಳು ತೋಡು ನಲ್ವೀಡು ನಣ್ಣಿನ. ಅಷ್ಟಾಕ್ಷರಿ ಜಪ ಮಾಡಿ ಯಾವ್ದೋ ಒಂದು ಸದಾಚಾರ್ಯ ಕಟಾಕ್ಷದಿಂದ ಅವ್ರ ಮೂಲಕ ಹೋಗಿ ಯಾವ್ದೋ ಒಂದು ಶರಣಾಗತಿ ಮಾಡ್ಕೊಂಡು ಮೋಕ್ಷಕ್ಕೆ ಹೋಗ್ತೀವಲ್ಲ. ಈ ತ್ರಿಗುಣ ಎಲ್ಲ ಕಳ್ಕೊಂಡು, ತ್ರಿಗುಣ ನಮ್ಮ ಹತ್ರನು ತ್ರಿಗುಣ ಎಲ್ಲ ಹೊಟ್ಟೋಯ್ತು, ನಾವು ಹೋಗಿ ಮೋಕ್ಷಕ್ಕೆ ಹೋಗ್ತೀವಲ್ಲ, ಅವ್ರೇನ ಪುರುಷೋತ್ತಮ, ಉತ್ತಮ ಪುರುಷನ ಅವನೇನ ಅಂತ ಹೇಳಿದ್ರೆ ಅಲ್ಲ ಅಂತಾರೆ. ಅಯ್ಯೋ, ಹಾಗಾದ್ರೆ ಅಲ್ಲಿ ನಿತ್ಯರು ಇರ್ತಾರಲ್ಲ ಅವರ ಪುರುಷೋತ್ತಮ. ಅವ್ರ ನಿತ್ಯರು ಯಾವತ್ತೂ ಪ್ರಕೃತಿ ಮಂಡಲಕ್ಕೆ ಬಂದಿಲ್ಲ, ಯಾವತ್ತೂ ಶುದ್ಧಾತ್ಮಗಳೇ ಅಲ್ವಾ, ಅವರೇನ ನಿತ್ಯರ ಅಂತ ಹೇಳಿದ್ರೆ ಅವರು ಕೂಡ ಅಲ್ಲ ಅಂತ. ಅವರು ಪ್ರಕೃತಿ ಸಂಬಂಧದಲ್ಲಿ ಇಲ್ಲದೆ ಹೋಗಿದ್ರೆ ಕೂಡ ಯಾವತ್ತೂ ಬಂದು ಇಲ್ಲಿ ಪ್ರಕೃತಿ ಮಂಡಲಕ್ಕೆ ಬರ್ದಿದ್ರೆ ಹೋದ್ರೆ ಕೂಡ ಅವರನ್ನು ಮೀರಿದವನು ಭಗವಂತ. ಅವರನ್ನ ಕೂಡ ಭಗವಂತನೇ ಭರಿಸೋದು, ಆ ನಿತ್ಯರನ್ನ ಕೂಡ ಭಗವಂತನೇ ಭರಿಸೋದು. ಅವರನ್ನ ಅವರೇ ಹಾಗೆ ನೋಡ್ಕೊಂಡ್ಬಿಡಕ್ಕಾಗಲ್ಲ, ಅವರನ್ನು ಭಗವಂತನೇ ಭರಿಸೋದು. ಇವನೇನೆ ಇದಕ್ಕೇನೆ ಭರಣಾತ್ ಸ್ವಾಮ್ಯಾತ್ ಅಂತ ಹೇಳೋದು. ಅವರನ್ನು ಭರಿಸೋನು, ಅವನೇ ಎಲ್ಲಾರ್ಗೂ ಸ್ವಾಮಿ ಅಂತ. ಇವಾಗ ಇದನ್ನ ದೇಶಿಕ ಪ್ರಬಂಧದ ಹಾಡುಗಳನ್ನ ಸಾಲಾಗಿ ಪರಿಶೀಲಿಸಿದಾಗ ನಮಗೆ ಪುರುಷೋತ್ತಮ ಯಾರು ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ಇನ್ನೊಂದು 5 ನಿಮಿಷ ತಗೊಂಡು ಇದನ್ನ ಮುಗಿಸ್ಬಿಡ್ತೀನಿ. ತುಂಬಾ ಚೆನ್ನಾಗಿದೆ ಇದು. ಹೇಗೆ ಅಂತ ಹೇಳಿದ್ರೆ, ಇದು ತಾವಿನನ್ ಏನು ಭಾವಿಸ್ಕೊಂಡು ಬಂದ ಹೇಳ್ತಾನಂತೆ. ತಾವಿನನ್ ಯಾವುದು ಮೂಲ ಹಳಂದಾನ್, ಯಾವುದು
ತ್ರಿವಿಕ್ರಮ ಅವತಾರದಲ್ಲಿ ಹೆಜ್ಜೆ ಇಟ್ಟು ಅಳ್ಕೊಳ್ಬೇಕಾದ್ರೆ ಒಂಥರ ಅರ್ಜೆಂಟ್ ಆಗಿ ಹೋದ್ನಂತೆ. ನಾವು ಹೇಳ್ತೀವಲ್ಲ, ರಾತ್ರಿ ಹುಟ್ಟಿದ್ರೆ ಕೂಡ ಕೃಷ್ಣ ಅರ್ಜೆಂಟ್ ಆಗಿ ಬೃಂದಾವನಕ್ಕೆ ಬಂದ್ಬಿಟ್ಟ ಅಂತ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿದ್ದ ವ್ರಜಸ್ತ್ರೀಯರನ್ನೆಲ್ಲ ಕಾಪಾಡಬೇಕಾಗಿತ್ತಂತೆ. ಅವ್ರಗಳಿಗೆಲ್ಲ ಏನೂ ಗೊತ್ತಿರ್ಲಿಲ್ಲಂತೆ, ತುಂಬಾ ಮುಗ್ಧರಾಗಿದ್ರಂತೆ. ಅವ್ರನ್ನ ಯಾರು ಕಾಪಾಡ್ತಾರೆ ಅನ್ನೋ ಒಂದು ಪ್ರೇಮದಲ್ಲಿ ರಾತ್ರಿ ಬಂದ್ಬಿಟ್ಟ ಅಂತಾರಲ್ಲ, ಅದೇ ತರ ಇಲ್ಲಿ ತ್ರಿವಿಕ್ರಮ ಅವತಾರದಲ್ಲಿ ಧಾವಿಸಿ ಎಳ್ಕೊಂಡ. ಅಂದ್ರೆ ಒಂದು ಚೂರು ಒಂದು ಪದಾರ್ಥವನ್ನು ಬಿಡಬಾರ್ದು, ಎಲ್ಲವನ್ನ ತನ್ನ ಸ್ವತ್ತಾಗಿಸ್ಕೊಳ್ತಾನಲ್ಲ, ಅದು ತಾವಿನನ್ ಅಂತ ಹೇಳ್ತಾರೆ. ತಾವಿಟ್ಟುಲಹಳಂದಾನ್ ತನ್ನೈ ಬೇರೆಂದ್ರ ಶಾತಿನ, ಎಲ್ಲರಿಗಿಂತ ಬೇರೆ ಅವನು, ತಾನೇ ಬೇರೆ ಅಂತ ಹೇಳಿ ತೋರಿಸ್ಕೊಡ್ತಾನೆ. ಮೂವೆಟ್ಟಿಲಂ ಅದೇ ಹೇಳಿದ್ನಲ್ಲ, 3 into 8 24 ತತ್ವ ಅವನ ಅಂತ ಹೇಳಿದ್ರೆ ಇಲ್ಲ. ಬದ್ಧಚೇತನ, ಪ್ರಕೃತಿ ಸಂಬಂಧ ಇರೋ ತ್ರಿಗುಣಾತ್ಮಕ ಬದ್ಧಚೇತನ ಅವರ ಅಂತ ಹೇಳಿದ್ರೆ ಮೂವೆಟ್ಟಿಲಂ ಅದಿನ್ ಮೋಹಮಡೆಯಿಂದ ಉಯಿರ್ ಹಳಿಲಂ. ಅದೇ ಅಲ್ಲಿ ಬದ್ಧಚೇತನರು ಮೋಹದಲ್ಲಿ ಸಿಕ್ಕಾಕೊಂಡಿರ್ತಾರಲ್ಲ, ಪ್ರಕೃತಿಯಲ್ಲಿರುವಂತ ತ್ರಿಗುಣಾತ್ಮಕ ಸಂಬಂಧದಿಂದ ಮೋಹದಲ್ಲಿ ಸಿಕ್ಕಾಕೊಂಡಿರ್ತಿರಲ್ಲ, ಅವರ ಅಂತ ಹೇಳಿದ್ರೆ ಅವರು ಅಲ್ಲ ಅಂತ ಹೇಳಿದ್ರೆ. ಎಟ್ಟೆಳುತ್ತು ಶೊಲ್ಲಿ ಬೀಡ ಪೆರುಂ, ಅದೇ ಅಷ್ಟಾಕ್ಷರಿ ಹೇಳಿ ಮೋಕ್ಷಕ್ಕೆ ಹೋಗಿರ್ತಾರಲ್ಲ ಮುಕ್ತರು, ಅವರ ಅಂತಂದ್ರೆ ಅವರು ಅಲ್ಲ ಅಂತ. ಹಾಗಾದ್ರೆ ಬೇರೆ ಯಾರು, ಇದಕ್ಕಿಂತ ಹೊರತಾಗಿರೋರು ಯಾರು? ನಿತ್ಯರ ಅಂತ ಹೇಳಿದಾಗ ಇಲ್ಲಿ ಅಲ್ಲಿ ಹೇಳುತ್ತೆ ಮೇವೆಟ್ಟು ಗುಣಂ, ವಿಶೇಷವಾಗಿ 8 ಗುಣ ಅವರಿಗೆ ಆವಿರ್ಭಾವ ಆಗಿರುತ್ತಲ್ಲ ನಿತ್ಯರು. ಅವರ ವಿಣ್ಣೋರ್ ಹಳೆಯಂ, ಅವರ ವಿಣ್ಣೋರ್ ಅಂತ ಹೇಳಿದ್ರೆ ಅವರನ್ನು ಯಾವಾಗ್ಲೂ ನಿತ್ಯರು ವ್ಯೋಮಾಕಾಶದಲ್ಲಿರೋಂಥವ್ರಿಗೆ ವಿಣ್ಣೋರ್ ಅಂತ ಹೇಳ್ತಾರೆ. ವಿಣ್ಣೋರ್ ಅಂದ್ರೆ ದೇವತೆಗಳಿಗೂ ವಿಣ್ಣೋರ್ ಅಂತ ಹೇಳೋದುಂಟು, ನಿತ್ಯರಿಗೂ ವಿಣ್ಣೋರ್ ಅಂತ ಹೇಳೋದುಂಟು. ಸೊ ವಿಣ್ಣೋರ್ ಹಳಿಲಂ ಅವರ ಅಂತ ಹೇಳಿದ್ರೆ ಅವರು ಅಲ್ಲ ಅಂತ. ಏನ್ ಈ 8 ಗುಣ ಆವಿರ್ಭಾವ ಆಗಿರುತ್ತಲ್ಲ ಈ ನಿತ್ಯರಿಗೆ, ಏನೇನ್ ಗುಣ ಅಂತ ನೋಡಿದ್ರೆ ದಯ, ಕ್ಷಾಂತಿ, ಅನಸೂಯ, ಶೌಚ, ಅನಾಯಾಸ, ಮಂಗಳ, ಅಕಾರ್ಪಣ್ಯ, ಅಸ್ಪೃಹ. ಈ ಗುಣ ನೋಡಿ ಯಾವಾಗ್ಲೂ ಇರತ್ತಂತೆ, ಒಂದು ಚೂರು ಕಡಿಮೆ ಆಗಲ್ಲ. ಯಾವಾಗ್ಲೂ ದಯೆ, ಎಲ್ಲರ ಮೇಲೂ ದಯೆ, ಶಾಂತಿ ಗುಣ, ಯಾರ ಮೇಲೂ ಹೊಟ್ಟೆ ಕಿಚ್ಚಿಲ್ಲ, ಅನಸೂಯ, ಶೌಚ, ಶುದ್ಧ ಆತ್ಮಾರು, ಅವ್ರು ಯಾವಾಗ್ಲೂ ಒಳ್ಳೇದನ್ನೇ ಬಯಸುವಂತಾರು. ಅನಾಯಾಸ, ಯಾವತ್ತೂ ಅವ್ರಿಗೆ ಫೇಟಿಗೆ ಇಲ್ಲ. ಎಷ್ಟು ಯಾವಾಗ 0 ಮೀಟರ್ ಮಾಡ್ತಾರೆ, 25 years ಇರುತ್ತೆ, ಸೊ ಎನರ್ಜಿ ಇರುತ್ತೆ. ಆದ್ರೆ ನಿತ್ಯ ಸೂರಿಗಳಿಗೆ ಒಂದ್ಸತಿನೂ ಪ್ರಕೃತಿ ಮಂಡಲಕ್ಕೆ ಬಂದಿಲ್ಲ, ಅದ್ರ ಸೋಂಕೆ ಇಲ್ಲ. ಸೊ ಅನಾಯಾಸ. ಮಂಗಳ, ಯಾವಾಗ್ಲೂ ಎಲ್ಲಾರ ಬಗ್ಗೆನೂ ಒಳ್ಳೇದೇ ಯೋಚನೆ ಮಾಡ್ತಾ ಇರ್ತಾರಂತೆ ನಿತ್ಯರು. ಅಕಾರ್ಪಣ್ಯ, ಅವ್ರಿಗೆ ಏನು ಅವ್ರಿಗೆ ಬೇಕಾಗಿಲ್ಲ, ಯಾರಿಂದಲೂ ಅವ್ರಿಗೆ ಸಹಾಯನೂ ಬೇಕಾಗಿಲ್ಲ, ಅವ್ರಿಗೆ ಯಾವ ಕಷ್ಟವೂ ಇರೋದಿಲ್ಲ. ಅಸ್ಪೃಹ, ಹಾಗೇನೆ ತುಂಬಾ ಅವರಿಗೆ ಸ್ವಾತಂತ್ರ್ಯ ಇರುತ್ತೆ. ಆಮೇಲೆ ಅವರು ಯಾವ ಆಸೆಗೂ ಕಟ್ಟುಪಟ್ಟಿಲ್ಲ ಅವರು. ಅದನ್ನ ಇಲ್ಲಿ ಭಗವದ್ಗೀತೆಯಲ್ಲಿ 2ನೇದ್ರಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ತಾರೆ. ಅದಶ್ಚೋರ್ಧ್ವಂ ಪ್ರಸುತ್ರಾಸ್ತಸ್ಯ ಶಾಖಾಃ ಗುಣ ಪ್ರವೃದ್ಧ ವಿಷಯ ಪ್ರವಾಲಾಃ ಅದಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನಿ ಬಂದೀನಿ ಮನುಷ್ಯಲೋಕೆ. ಈಗಾಗ್ಲೇ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಿದೆ ನಿಮ್ಗೆ. ಅಶ್ವತ್ಥ ಮರ ನಾವು ಅಪ್ರೂಟ್ ಮಾಡ್ಬೇಕು, ಮೇಲ್ಗಡೆ ಬೇರನ್ನ ಕಳ್ಬೇಕು. ಈ ವಿಪರೀತ ಜ್ಞಾನ ಇದೆಯಲ್ಲ, ಅದರಿಂದಾಗಿನೇ ನಮಗೆ ಭಗವಂತನ ಮೂಲ ಬೇರು ನಮಗೆ ಕಾಣಿಸ್ತಾ ಇಲ್ಲ. ಆ ವಿಪರೀತ ಜ್ಞಾನವನ್ನ ಛೇದಿಸಬೇಕು. ಜ್ಞಾನವೆಂಬ ಖಡ್ಗದಿಂದ ವಿಪರೀತ ಜ್ಞಾನವನ್ನ ಹೊಡೆದು ಹಾಕಿ ನಮ್ಮ ಮೂಲವನ್ನ ನಾವು ನೋಡ್ಕೊಂಡಾಗ ಜೀವ ಮತ್ತೆ ಶರೀರ ಬೇರೆ ಬೇರೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಭಗವಂತನಿಗೂ ನಮಗೂ ಇರೋ ಸಂಬಂಧ ನಮಗೆ ತಿಳಿಯುತ್ತೆ ಅವಾಗ. ಹಾಗೇನೆ 7ನೇ ಇದರಲ್ಲಿ ಶ್ಲೋಕದಲ್ಲಿ ಹೇಳ್ತಾರೆ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷ್ಟಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಈ ಭಗವಂತನ ಆತ್ಮ ಪರಮಾತ್ಮ ಇದೆಯಲ್ಲ, ಮತ್ತೆ ಜೀವಾತ್ಮ ಇದೆಯಲ್ಲ, ಎರಡೂ ಒಂದೇ, ಎರಡೂ ಅಷ್ಟೇ ಪುರಾತನ, ಎರಡೂ ಅಷ್ಟೇ ಜ್ಞಾನಮಯ ಸ್ವರೂಪ. ಆದ್ರೆ ಈ ಜೀವಾತ್ಮ ಮಾತ್ರ ಯಾಕೆ ಹೀಗೆ ತೊಳ್ಳಾಡ್ತಾ ಇರ್ತಾನೆ ಅಂದ್ರೆ, ಈ ಕರ್ಮೇಂದ್ರಿಯದಿಂದ ಉಂಟಾದ ಈ ಶರೀರ ಇದೆಯಲ್ಲ, ಆ ಪಂಚ ಕರ್ಮೇಂದ್ರಿಯದಿಂದ ಮತ್ತೆ ಈ 6 ಎಲ್ಲ ಸೇರ್ಕೊಂಡು ಪ್ರಕೃತಿ ಮಂಡಲದಲ್ಲಿ ಓದಾಡ್ತಾ ಇರುತ್ತೆ. ಸರ್ವಸ್ಯ ಅದು ಪ್ರಕೃತಿ ಮಂಡಲದ ತ್ರಿಗುಣಾತ್ಮಕ ಇನ್ಫ್ಲುಯೆನ್ಸ್ ಇಂದ ಈ ತರ ಒದ್ದಾಡ್ತಾ ಇರುತ್ತಂತೆ. ಮನಃಷ್ಠೇಂದ್ರಿಯಾಣಿ, ಮನಸ್ಸು ಸೇರಿ 5 ಇಂದ್ರಿಯಗಳೆಲ್ಲ ಇರುತ್ತಲ್ಲ ಅದು, ಮತ್ತೆ ಮನಸ್ಸು, ಅದನ್ನೆಲ್ಲ ಸೇರಿ ಒಟ್ಟು 6 ಆಗತ್ತೆ. ಷಷ್ಠ್ಯಾಣೀಂದ್ರಿಯಾಣಿ ಅಂದ್ರೆ 6. ಅದರಿಂದಾನೇ ಕಷ್ಟಪಡ್ತಾ ಇರೋದು ಅಂತ. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ 15ನೇ ಶ್ಲೋಕ. ಮತ್ತ ಸ್ಮೃತಿ ಜ್ಞಾನಮಪೋಹನಂ ಚ
ಎಲ್ಲಾರ್ಗೂ ನೆನಪು ಕೊಡೋನೇ ಭಗವಂತ, ನೆನಪು ಮರೆಸೋನು ಭಗವಂತನೇ. ಅದಿಲ್ಲದೆ ಹೋದ್ರೆ ತುಂಬಾ ಕಷ್ಟ. ನೋಡಿ, ಯಾವಾಗ್ಲೂ ಕರುವಲ್ಲಿರುವಾಗ ಎಲ್ಲ ಜ್ಞಾಪಕ ಇರುತ್ತೆ, ಹಳೆ ಜನ್ಮ ಅದೆಲ್ಲಾನು. ಹುಟ್ಟಿ ಬಂದಾಗ ಶಟವಾಯು ಒಳಗಡೆ ಹೋಗು, ಪ್ರಕೃತಿಲಿರೋ ಶಟವಾಯು ಹೋಗಿ ಎಲ್ಲವನ್ನು ವಿಸ್ಮೃತಿ ಏರ್ಪಟ್ಬಿಡುತ್ತೆ. ಆದ್ರೆ ಅದು ಬೇಕು. ಆ ವಿಸ್ಮೃತಿ ಇಲ್ಲದೆ ಹೋದ್ರೆ ಮತ್ತೆ ಪುನರ್ಜನ್ಮದ ನೆನಪೆಲ್ಲ ಇದ್ರೆ ಈ ಜನ್ಮದಲ್ಲಿ ನಾವು ವ್ಯವಹಾರ ಮಾಡಕ್ಕೆ ತುಂಬಾ ಕಷ್ಟ ಆಗ್ಬಿಡತ್ತೆ. ವೇದ ಇಷ್ಟ ಸರ್ವೇರಹಮೇವ ವೇದ್ಯ, ಭಗವಂತ ಹೇಳ್ತಾನೆ ಎಲ್ಲಾನು ನನಗೆ ಗೊತ್ತು, ಎಲ್ಲಾ ವಿಷಯ, ಯಾವ ಅಂಡಕಟಾಹದಲ್ಲಿ ಏನು, ಯಾವ ಮೂಲೆಯಲ್ಲಿ ಇವಾಗ ಏಕಕಾಲದಲ್ಲಿ ಏನ್ ನಡೀತಾ ಇದೆ ಅಂತ ಎಲ್ಲಾನು ನನಗೆ ಗೊತ್ತು. ವೇದ ಅಂತಕೃತ್ ವೇದ ವಿದೇವ ಚಾಹಂ, ವೇದಾಂತದಲ್ಲಿ ಏನು ಹೇಳಿದೆ ಅಂತ ಗೊತ್ತು. ವೇದಗಳನ್ನ ಹೇಳಿದವನು ನಾನೇ ಅಂತ ಹೇಳ್ತಾನೆ, ನಾನೇನೆ ಹೇಳಿರೋದು, ಅದ್ರಲ್ಲಿ ಇರೋನು ನಾನೇ ಅಂತ ಹೇಳ್ತಾನೆ. ದ್ವ್ಯಾಮಿಮೌ ಪುರುಷಂ, 16ನೇ ಶ್ಲೋಕ. ದ್ವ್ಯಾಮಿಮೌ ಪುರುಷೌ ಲೋಕೆ ಕ್ಷರಾಕ್ಷರ ಏವ ಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಜೀವಾತ್ಮಗಳಲ್ಲಿ ಎರಡೇ ತರ ಇರೋದು, ಅದನ್ನ ತಿಳ್ಕೊಂಡ್ಬಿಟ್ರೆ ಏನು ಸಂದೇಹನೇ ಬರೋದಿಲ್ಲ. ಒಂದು ಕ್ಷರ, ಇನ್ನೊಂದು ಅಕ್ಷರ. ಕ್ಷರ ಅನ್ನೋದು ಏನಪ್ಪಾ ಅಂತ ಹೇಳಿದ್ರೆ ಅಳಿದು ಹೋಗುವಂಥದ್ದು. ಬ್ರಹ್ಮಸ್ತಂಭ ಮೊದಲ್ಕೊಂಡು ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಒಂದು ಹುಲ್ಲು ಕಡ್ಡಿ, ಸ್ತಂಭ ಅಂದ್ರೆ ಒಂದು ಸಣ್ಣ ಕೀಟ, ಸಿಂಗಲ್ ಸೈಡ್ ಅನಿಮಲ್ ಅಂತಾನು ಹೇಳ್ತಾರೆ, ಅದಾದ್ರೂ ಇಟ್ಕೊಳ್ಳಿ, ಅಥವಾ ಒಂದು ಹುಲ್ಲಾದ್ರೂ ಇರಲಿ, ಬ್ರಹ್ಮಸ್ತಂಭ ಮೊದಲ್ಕೊಂಡು ಅಳಿದು ಹೋಗುವಂಥದ್ದೇ ಅದೆಲ್ಲ ಕ್ಷರನೇ, ಅವು ಅಳಿದು ಹೋಗುವಂಥದ್ದೇ. ಅಕ್ಷರ ಅಂತ ಹೇಳಿದ್ರೆ ಅವುಗಳು ಅಳಿದು ಹೋಗದೆ ಇರೋವಂಥದ್ದು. ಜೀವಗಳು ಎಲಿವೇಟ್ ಆದಾಗ, ಆ ಜೀವಗಳು ಉತ್ತಮ ಸ್ಥಾನಕ್ಕೆ ಬಂದಾಗ ಅಕ್ಷರ ಆಗತ್ವೆ. ಅವಾಗ ಅದರಲ್ಲಿ ಏನು ಬದಲಾವಣೆನೂ ಅವರಲ್ಲಿ ಕಾಣಿಸೋದಿಲ್ಲ. ಅವಾಗ ಎಲ್ಲದ್ರಿಂದ ಸ್ವಾತಂತ್ರ್ಯ ಪಡೀತಾರೆ. ಅವಾಗ ಪ್ರಕೃತಿ ಸಂಬಂಧ ಬಿಟ್ಟು ಹೋಗಿರುತ್ತೆ. 17ನೇ ಇದು ಶ್ಲೋಕ. ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿವರ್ತವ್ಯಯ ಈಶ್ವರಃ. ಈ ಕ್ಷರ ಮತ್ತೆ ಅಕ್ಷರದ ವ್ಯತ್ಯಾಸ ಯಾರಿಗೆ ಗೊತ್ತಾಗುತ್ತೋ ಅವ್ರಿಗೆ ಪುರುಷೋತ್ತಮ ಯಾರು ಅನ್ನೋದು ಚೆನ್ನಾಗಿ ಅರ್ಥ ಆಗುತ್ತೆ. ಈ ಪುರುಷೋತ್ತಮನೇ ಪರಮಾತ್ಮ ಅಂತ ನಾವೇನ್ ಹೇಳ್ತೀವಿ, ಸರ್ವೇಶ್ವರ ಅಂತ ಹೇಳ್ತೀವಿ, ಅವನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳಕ್ಕಾಗುತ್ತೆ. ಇವನೇನೆ ಸುಪ್ರೀಂ ರೂಲರ್, ಎಲ್ಲವನ್ನು ನಿರ್ವಾಹ ಮಾಡೋನು ಇವನೇನೆ. ಇದು ಎಲ್ಲ ಚರಾಚರ ವಸ್ತುಗಳಲ್ಲೂ ಎಲ್ಲ ಅಂಡಕಟಾಹಗಳನ್ನು ಅವನೇನೆ ನೋಡ್ಕೊಳ್ಳೋದು. ಏಕಕಾಲದಲ್ಲಿ ಎಲ್ಲ ಕಡೆ ಕಣ್ಣಿಟ್ಕೊಳ್ಳೋಕೆ ಅವನಿಗೆ ಯೋಗ್ಯತೆ ಇದೆ, ಅವನೇ ಮಾಡೋದು, ಎಲ್ಲರನ್ನೂ ಕಾಪಾಡೋದು ಅವನೇನೆ ಅಂತ. 19ನೇ ಇದಕ್ಕೆ ಹೋಗೋಣ, ಶ್ಲೋಕಕ್ಕೆ. ವ್ಯೋಮಾಮೇವ ಮನುಸ್ಮೂಢಃ ವ್ಯೋಮಾಮೇವ, ಒಂದು ನಿಮಿಷ, ವ್ಯೋಮಾಮೇವ ಸಮ್ಮೂಢಃ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಯಾರಿಗೆ ಚೆನ್ನಾಗಿ ಅರ್ಥ ಆಗುತ್ತೋ ಈ ಸೀಕ್ರೆಟ್, ಯಾರಪ್ಪ ಅಂದ್ರೆ ಭಗವಂತ ಬೇರೆ, ಈ ಕ್ಷರ ಮತ್ತೆ ಅಕ್ಷರ ಬೇರೆ ಇದೆಯಲ್ಲ ಅವೆಲ್ಲಾನು ಬೇರೆ ಅಂತ ವ್ಯತ್ಯಾಸ ಗೊತ್ತಾಗುತ್ತಲ್ಲ. ಚೇತನ ಅಚೇತನ ಬೇರೆ, ಪರಮಾತ್ಮನಿಗಿಂತ ವ್ಯತ್ಯಾಸವಾದದ್ದು ಅಂತ ಯಾರು ತಿಳ್ಕೊಳ್ತಾರೋ ಅವರು ಬಂದು ಅವ್ರಿಗೆ ಸರಿಯಾದ ಅರ್ಹರು, ರೈಟ್ಲಿ ಕ್ವಾಲಿಫೈಡ್ ಅಂತಾರಲ್ಲ ಆತರ, ಅವರೇ ಸರಿಯಾದ ಅರ್ಹರು ನನ್ನ ಬಂದು ಸೇರಕ್ಕೆ. ನಾನೇ ಅವರನ್ನ ಗುರುತಿಸ್ಕೊಂಡು ಹೋಗಿ ಅವರನ್ನ ಕರ್ಕೊಳ್ತೇನೆ. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಇದೇನೆ ತುಂಬಾ ಮುಖ್ಯವಾದ ಒಂದು ರಹಸ್ಯವಾದ ಒಂದು ವಿಷಯ. ಇದು ಈ ಪ್ರಿಸ್ಟೈನ್ ನಾಲೆಜ್ ಅಂತ ಹೇಳ್ತಾರೆ, ತಿಳಿಯಾದ ಜ್ಞಾನ, ಸಂಕುಚಿತವಲ್ಲದ ತಿಳಿಯಾದ ವಿಶಾಲವಾದ ಜ್ಞಾನವನ್ನ ನಿನಗೆ ಹೇಳಿದೀನಿ ನೋಡು, ಇದನ್ನ ತಿಳ್ಕೊಂಡು ನೀನು ಉದ್ಧಾರ ಆಗಿ ಉನ್ನತ ಮಟ್ಟಕ್ಕೆ ಬಂದು ಸೇರು ಅಂತ ಹೇಳಿ ಅರ್ಜುನನಿಗೆ ಇದನ್ನ ಮುಗಿಸ್ತಾನೆ. ತನ್ನ ಬಗ್ಗೆನೆ ಪುರುಷೋತ್ತಮ, ಭಗವಂತ ತಾನೇ ಪುರುಷೋತ್ತಮ ಅಂತ ಹೇಳ್ಕೊಳ್ಳಲ್ಲ, ಅಲ್ಲಿ ಪುರುಷೋತ್ತಮ ಅಂತ ಹೇಳ್ತಾರೆ. ಹೇಗೆ ವಿಷ್ಣು ಸಹಸ್ರನಾಮವನ್ನ ಹೋಗಿ ಯುಧಿಷ್ಠಿರ ಹತ್ರ ಕೇಳ್ಕೊ ಅಂತ ಹೇಳ್ತಾನಲ್ಲ, ಹಾಗೆ ಆ ಪುರುಷೋತ್ತಮ ಯೋಗವನ್ನ ತನ್ನ ಬಾಯಿಂದಲೇ ಗೀತೆ ಮೂಲಕ ಹೇಳ್ತಾನೆ ಭಗವಂತ. ಆಶ್ಚರ್ಯ, ತುಂಬಾ ಚೆನ್ನಾಗಿದೆ. ಕವಿತಾ ಕೃಷ್ಣಾರ್ಪಣಮಸ್ತು. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಆಕಾಶಾತ್ ಪತಿತಂತೋಯಂ ಯಥಾ
गच्छति सागरम् सर्वदेव नमस्कारः केशवं प्रति गच्छति केशवं प्रति गच्छति केशवं प्रति गच्छति ॐ शान्ति शान्ति शान्तिः कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै ನಾರಾಯಣಾಯೇತು ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಈ ಮುಂದಿನ ವಾರ ಸೋಮವಾರ ಮಂಗಳವಾರ ಬುಧವಾರ 3 ದಿವಸ ಭಗವದ್ ರಾಮಾನುಜರ ತಿರುನಕ್ಷತ್ರ 22ನೇ ತಾರೀಕು. ಅದರ ಪ್ರಯುಕ್ತವಾಗಿ TTDನವರು ಲೆಕ್ಚರ್ಸ್ ಆರ್ಗನೈಸ್ ಮಾಡಿದ್ದಾರೆ. ಪ್ರತಿ ವರ್ಷದ ತರಾನೇ ಭಾಷ್ಯಕಾರ ತಿರುನಕ್ಷತ್ರಕ್ಕೆ 3 ದಿವಸ 20ನೇ ತಾರೀಕು 21, 22 ಎಲ್ಲ ಗುರುವಾಯೂರಪ್ಪನ ದೇವಸ್ಥಾನದಲ್ಲಿ ನಡೆಯುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ಯಾಂಪ್ಲೆಟ್ ಅದೆಲ್ಲ ನಾಳೆ ದಿವಸ ನಾನು ಪೋಸ್ಟ್ ಮಾಡ್ತೀನಿ. ಇದರಲ್ಲಿ ಎಲ್ಲರೂ ಖಂಡಿತ ಬಂದು ಅನ್ವಯ ಮಾಡ್ಕೊಳ್ಳಿ. ತುಂಬಾ ಒಳ್ಳೊಳ್ಳೆ ಸ್ಕಾಲರ್ಸು ಎಲ್ಲರೂ ಬಂದು ಮಾತಾಡ್ತಾರೆ. ಒಳ್ಳೆ ವಿಷಯಗಳು ಭಗವದ್ ರಾಮಾನುಜರ ಬಗ್ಗೆ, ಸಿದ್ಧಾಂತದ ಬಗ್ಗೆ, ಏನೋ ಎಲ್ಲ ಗದ್ಯತ್ರಯ ಒಂದು ವಿಷಯ, ಶರಣಾಗತಿ ಒಂದು ವಿಷಯ, ಎಲ್ಲ ತುಂಬಾ ಸೊಗಸಾದ ವಿಷಯಗಳು. ಹೇಗೆ ಭಾಷ್ಯಕಾರರು ವಿಷ್ಣು ಪುರಾಣದ ಎತ್ತಿ ಹಿಡಿದ್ರು ಅವರ ಇದರಲ್ಲಿ ಅನ್ನೋದನ್ನ, ಮತ್ತೆ ಸಿದ್ಧಾಂತದ ಬಗ್ಗೆ, ಭಾಷ್ಯಕಾರರ ಜೀವನದಲ್ಲಿ ಬಂದಿರತಕ್ಕಂತ ಮಹಿಳೆಯರು, ಅದ್ರ ಬಗ್ಗೆ ನಮ್ಮ ಸೌಮ್ಯ ರಾಮಗೋಪಾಲ್ ಮೊದಲಾಗಿ TTD ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವ್ರದ್ದೆಲ್ಲಾನು ಕೇಳ್ಬೋದು ನಾವು. ಹಾಗೇನೆ ಈ ಅಂತರಂಗ ಶಿಷ್ಯರು ಯಾರ್ಯಾರು ರಾಮಾನುಜರದು ಅದ್ರ ಬಗ್ಗೆ ಒಬ್ರು ಮಾತಾಡ್ತಾರೆ. ಎಲ್ಲ ಬೇರೆ ಬೇರೆ ವಿಷಯಗಳು ತುಂಬಾ ಚೆನ್ನಾಗಿದೆ. ಎಲ್ಲರೂ ನೀವು ಭಾಗವಹಿಸಿ ಮಾತಾಡೋರ್ಗೂ ಉತ್ತೇಜನ ಆಗತ್ತೆ. ಮತ್ತೆ ಈ ತರ ಕಾರ್ಯಕ್ರಮಗಳ ಹೆಚ್ಚು ಸಂಖ್ಯೆಯಲ್ಲಿ ಬಂದ್ರೆ TTD ನಮ್ಗೆ ಪ್ರೋತ್ಸಾಹ ಕೊಡ್ತಾರೆ. ಇನ್ನೂ ಅನೇಕ ವಿದ್ವಾಂಸರನ್ನ ಬೇರೆ ಬೇರೆ ನಿಟ್ಟಿನಲ್ಲಿ ಎಲ್ಲದಕ್ಕೂ ಕರೆಸ್ಬೋದು. ಈಗಾಗ್ಲೇ ನೋಡಿ, ನೀವೆಲ್ಲ ಬಂದು ಉತ್ತೇಜನ ಕೊಡೋದ್ರಿಂದಾನೇ ಪ್ರತಿ ವರ್ಷ ನನಗೆ ಕೊಡ್ತಾ ಇದ್ದಾರೆ ಇದನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ, ಕೋಆರ್ಡಿನೇಟ್ ಮಾಡಕ್ಕೆ. ನಮಗೂ ಸೌಕರ್ಯ, ಇಲ್ಲೇ ಮನೆ ಹತ್ರ ಹೋಗ್ಬೋದು. ಎಲ್ಲೋ ದೂರ ಆದ್ರೆ ಬಸವಪುರಿನೋ ಆ ಕಡೆನೋ ದೂರ ಆದ್ರೆ ನಮ್ಗೆ ಹೋಗ್ಬೇಕು ಕಷ್ಟನೇ. ಹಾಗೆ ನಾವು ಹೆಚ್ಚು ಚೆನ್ನಾಗಿ ಆ ಕಾರ್ಯಕ್ರಮವನ್ನು ನಡೆಸ್ಕೊಟ್ರೆ ನಮಗೆ ಅವರು ಜವಾಬ್ದಾರಿನೂ ಕೊಡ್ತಾರೆ. ಹೆಚ್ಚು ಸಂಖ್ಯೆಯಲ್ಲಿ ಬಂದು ಅವ್ರನ್ನೆಲ್ಲ ಕೇಳ್ಕೋಬಹುದು. ಪ್ರತಿಯೊಂದೂ ಹಾಗೇನೆ. ಯಾಕಂತ ಹೇಳಿದ್ರೆ ಎಲ್ಲ ಆನ್ಲೈನ್ ಅಲ್ಲಿ ಇರುತ್ತೆ ಅಂತ ನೋಡ್ದೆ ಪ್ರತ್ಯಕ್ಷವಾಗಿ ಕೇಳೋದು ಈ ದೊಡ್ಡ ಪಂಡಿತರು ಇರ್ತಾರಲ್ಲ, ಅವರ ಸಾನ್ನಿಧ್ಯ, ಅವರ ಪಾದ ಧೂಳಿನೇ ಒಂದು ಮಾರ್ಪಾಟು ತರುವಂತ ಒಂದು ವಿಷಯ ಅದು. ಅವರಿಗೆ ನಮಸ್ಕಾರ ಮಾಡಿ ಅವ್ರ ಹತ್ರ ನಾವು ಆಶೀರ್ವಾದ ಪಡ್ಕೊಳ್ಳೋದು ಒಂದು ದೊಡ್ಡ ಭಾಗ್ಯ ನಮಗೆ. ಅವರೆಲ್ಲ ಸುಲಭವಾಗಿ ಸಿಗೋದಿಲ್ಲ. ಆ ತರ ಅವರೆಲ್ಲ ಬರ್ತಾರೆ. ನಾನು ನಾಳೆ ದಿವಸ ಆದ್ರೆ ಇವತ್ತು ಸಾಯಂಕಾಲ ಪೋಸ್ಟ್ ಮಾಡ್ತೀನಿ. ಪ್ಯಾಂಪ್ಲೆಟ್ ಇನ್ನು ಮಾಡಿರ್ಲಿಲ್ಲ, ಯಾಕಂದ್ರೆ ಒಬ್ರು ಅಧಿಕಾರಿ ಒಬ್ರು ಇದರಲ್ಲಿ ಪಂಡಿತರು ಅವರೆಲ್ಲ ಇದಕ್ಕೆ ಯಾತ್ರೆಗೆ ಹೋಗಿದ್ರು. ಅವ್ರು ಏನ್ ಸಬ್ಜೆಕ್ಟ್ ಹೇಳ್ತಾರೆ ಅಂತ ಅದು ಇನ್ಕ್ಲೂಡ್ ಮಾಡಕ್ ಆಗಿರ್ಲಿಲ್ಲ. ಹಾಗಾಗಿ ಅದನ್ನ ಮಾಡ್ಬಿಟ್ಟು ಇವತ್ತು ಹಾಕ್ತೀನಿ. ದಯವಿಟ್ಟು ಎಲ್ಲರೂ ಬಂದು ಅನ್ವಯ ಮಾಡಿ. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಗೂ ಒಂದು ಭಾಗ್ಯ ಮೇಡಮ್. ಥ್ಯಾಂಕ್ ಯು. ನಮಸ್ಕಾರ. ಹ್ಯಾಪಿ ವಿಶ್ ಯು. ಹ್ಯಾಪಿ ವಿಶ್. ಥ್ಯಾಂಕ್ ಯು. ತಮಿಳ್ ನ್ಯೂ ಇಯರ್ ಅಲ್ಲ. ನಮಸ್ಕಾರ. ಥ್ಯಾಂಕ್ ಯು. ನಾಳೆ ನೋಡೋಣ.